ನಮಸ್ಕಾರ ನಮಸ್ಕಾರ ನಮಸ್ಕಾರ. ಆಶೀರ್ವಾದ ಸ್ವಸ್ತಿ ಶುದ್ಧ ಅಸ್ಪಿರ ತುಪ್ಪ ಅರ್ಪಿಸುವ ಒಗಡ್ಡಬಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ವಿಶೇಷವಾದ ಕಾರ್ಯಕ್ರಮ, ವಿಶೇಷವಾದ ಅಡುಗೆ ಮಾಡಿಸ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ RR ಕ್ಯಾಟರರ್ಸ್ ರಂಗನಾಥ್ ಅವರು ಬರ್ತಾ ಇದ್ದಾರೆ. ಒಳ್ಳೆ ಒಂದು ಅಯ್ಯಂಗಾರರ ಬ್ರಾಹ್ಮಣರ ಅಡುಗೆನ ತೋರ್ಸಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಅಯ್ಯಂಗಾರನ ಕರೆಸ್ತಾ ಇದೀವಿ. ಅಯ್ಯಂಗಾರೇ ಬನ್ನಿ ಸರ್. ನಮಸ್ಕಾರ ಅಯ್ಯಂಗಾರೇ. ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ? ಇವತ್ತು ಹುಳಿ ಉಪ್ಪಿಟ್ಟು ಸರ್. ಹುಳಿ ಉಪ್ಪಿಟ್ಟು ಅಂದ್ರೆ ಏನು? ಹುಳಿ ಉಪ್ಮಾವ್ ಅಂತ. ಹುಳಿ ಉಪ್ಮಾವ್ ತಮಿಳಾ? ತಮಿಳು. ಟ್ರೆಡಿಷನಲ್ ಅಡಿಗೆ ಇದು. ಅಯ್ಯಂಗಾರರ ಸ್ಪೆಷಲ್. ಏನು ರವೆ ಹಾಕಿ ಮಾಡೋದಾ? ಇಲ್ಲ, ಅಕ್ಕಿ. ಅಕ್ಕಿಯನ್ನ ಹಾಕಿ ಒಂದು ಪುಳಿ ಉಪ್ಪಿಟ್ಟನ್ನ ಮಾಡಕ್ಕೋಸ್ಕರ RR ಕ್ಯಾಟರರ್ಸ್ ರಂಗನಾಥ್ ಅವರು ಒಳ್ಳೆ ಒಂದು ಅಯ್ಯಂಗಾರ ಅಡಿಗೆ ಮಾಡಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಯ್ಯಂಗಾರೇ ಮಾಡಕ್ಕೆ ಅಂತ ಹುಳಿ ಉಪ್ಪಿಟ್ಟು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಈರುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಗೋಡಂಬಿ, ಸಾಸಿವೆ, ಜೀರಿಗೆ, ಇಂಗು, ಗುಂಟೂರು ಮೆಣಸಿನಕಾಯಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ತುಪ್ಪ, ಎಣ್ಣೆ. ಏನ್ ಕೊಡ್ಲಿ? ಕುಕ್ಕರ್ ಕೊಡ್ಲಾ? ಕುಕ್ಕರ್ ಕೊಡಿ. ಎಸ್ ಸರ್, ರೆಡಿ. ಕುಕ್ಕರ್ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಹಾ, ಸಾಕು ಸರ್. ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ITC ಅವ್ರದ್ದು. ಸಾಕಾ? ಸ್ವಲ್ಪ. ಹಾ, ಸಾಕು ಸರ್. ಓಕೆ. ಪುಳಿ ಮಾವ? ಹುಳಿ ಉಪ್ಮಾವ್ ಅಂತ. ಪುಳಿ ಉಪ್ಮಾವ್. ಓಕೆ. ಹುಳಿ ಉಪ್ಪಿಟ್ಟು, ಕನ್ನಡದಲ್ಲಿ ಹುಳಿ ಉಪ್ಪಿಟ್ಟನ್ನ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಬ್ರಾಹ್ಮಣರ ಒಂದು ಸಾಂಪ್ರದಾಯಿಕ ಅಡುಗೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಎಸ್ ಸರ್, ಹಾಕೊಳ್ಳಿ ಸರ್. ಓಹೋ, ಸಾಸಿವೆ. ಎಸ್ ಸರ್. ಸ್ವಲ್ಪ ಜೀರಿಗೆ. ವೆರಿ ಗುಡ್ ಸರ್. ಜೀರಿಗೆ, ಸಾಸಿವೆ ಬಿತ್ತು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಪ್ಯಾಕೆಟಲ್ಲಿ ತಂದಿರುವಂಥ ಹಿಂಗು ಅಯ್ಯಂಗಾರು ಜೋಬಲ್ಲಿ ಇಟ್ಕೊಂಡಿರ್ತಾರೆ ಯಾವಾಗಲೂ. ಸರ್, ಹಿಂಗೆ ಹಾಕಿದ್ರೆ ನಮ್ಮ ಬ್ರಾಹ್ಮಣರು ಅಡುಗೆ ಸರ್ ಅಂತ ಬೇರೆ ಹೇಳ್ತಾ ಇದ್ದಾರೆ. ಎಸ್ ಸರ್. ಕಡಲೆಬೇಳೆ ದಯವಿಟ್ಟು. ಕಡಲೆ ಬೇಳೆ. ಎಸ್ ಸರ್. ಉದ್ದಿನಬೇಳೆ. ಉಪ್ಪಿಟ್ಟು ಥರನೇನಾ? ಉಪ್ಪಿಟ್ಟು ಥರನೇ ಸರ್, ಆದರೆ ಅಕ್ಕಿ ಹಾಕ್ತೀವಿ. ಅಕ್ಕಿ ಹಾಕ್ತೀವಿ. ಓಕೆ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಏನದು? ಹಸಿ ಶುಂಠಿ. ಶುಂಠಿ. ಓಕೆ. ಶುಂಠಿ ಎಲ್ಲ ಇದ್ರೆ ಸ್ವಲ್ಪ ಮಜವಾಗಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಹಸಿರು ಮೆಣಸಿನ್ಕಾಯಿ. ನೋಡಿ, ಗಮ್ ಅಂತದೆ. ಬ್ರಾಹ್ಮಣರ ಅಡುಗೆ ಬಂತು ಅಂತ ಹೇಳಿದ್ರೆ ಆ ಗಮ್ ಅನ್ನೋದು ಬರ್ಬೇಕು ನಮಗೆ. ಕರಿಬೇವು. ಎಸ್ ಸರ್. ಓಕೆ 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 ನೆಕ್ಸ್ಟ್. ಗುಂಟೂರು ಮೆಣಸಿನ್ಕಾಯಿ ಹಾಕಿ ಸರ್. ಗುಂಟೂರು ಮೆಣಸಿನ್ಕಾಯಿ, ಕರಿಬೇವು, ಹಿಂಗು. ಹಾಂ, ಇದು ಬೇಕೇ ಬೇಕು. ಹಿಂಗ್ ಬೇಕು ಸರ್. ಹಿಂಗಿಲ್ಲ ಅಂದ್ರೆ ಬ್ರಾಹ್ಮಣ ಅಡುಗೆ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಸಾಧ್ಯನೇ ಇಲ್ಲ. ಸ್ವಲ್ಪ ಗೋಡಂಬಿ ಸರ್. ಇದು ಬೇಕಿತ್ತಾ? ಗೋಡಂಬಿ ಉಪ್ಪಿಟ್ಟಿಗೆ ಇರಲಿ ಸರ್. ಉಪ್ಪಿಟ್ಟು ಗೋಡಂಬಿ ಇರಬೇಕು ಸರ್, ಅವಾಗಲೇ ಮಜಾ. ಹಿಂದೆ ಏನು ಆಗ್ತಾ ಇರಲಿಲ್ಲ, ಇವಾಗ ಸ್ವಲ್ಪ. ಹೌದು ಸರ್. ಉಪ್ಪಿಟ್ಟಿಗೂ ಸ್ವಲ್ಪ ಶ್ರೀಮಂತಿಕೆ ಬೇಕು. ಹಾಕಿ. ಈರುಳ್ಳಿ. ಎಸ್ ಸರ್. ಸ್ವಲ್ಪ ಅರಿಶಿನ ಹಾಕಿ ಸರ್. ಸ್ವಲ್ಪ ಅರಿಶಿನ. ಜಾಸ್ತಿ ಬೇಡ. ರವಿಯವರ ಅರಿಶಿನ ಪುಡಿ ಜಾಸ್ತಿ ಹಾಕಿದ್ರೆ ಚಿತ್ರಾನ್ನ ಅನ್ನಿಸ್ಕೊಂಡ್ಬಿಡುತ್ತೆ. ಓಕೆ. ಇದು ಹುಳಿ ಉಪ್ಪಿಟ್ಟು. ಅಕ್ಕಿ ತರಿಯಲ್ಲ, ಅಕ್ಕಿನೇ ಹಾಕಿ ಮಾಡುವಂತ ಉಪ್ಪಿಟ್ಟಿದು ಅಲ್ವಾ? ಹೌದು ಸರ್, ಹೌದು ಸರ್. ಯಾವಾಗ ಮಾಡ್ಕೊಳ್ತೀರಾ ನಿಮ್ಗಳ ಮನೇಲಿ ಇದನ್ನ? ಯಾವತ್ತು ಬೇಕಾದ್ರೂ ಮಾಡ್ಬೋದು ಸರ್. ಅದೇನು ಮಾಡೋದು ಯಾವಾಗ? ಬೆಳಿಗ್ಗೆ ಹೊತ್ತು. ಓಕೆ. ಅಥವಾ ಏಕಾದಶಿ ದಿವಸ ಹಾಂ ಹಾಂ. ಅಕ್ಕಿ ಇದು ತಿನ್ನಲ್ಲ. ಈ ಅಕ್ಕಿ ಹುರಿದೇ ಇದ್ರೆ ಪರವಾಗಿಲ್ಲ. ಖಂಡಿತ ಸರ್, ಖಂಡಿತ ಸರ್. ಹೆಂಗ್ ಬೇಕಂಗ್ ರೂಲ್ಸ್ ಮಾಡ್ಕೊಂಡು ಇಲ್ಲ ಸರ್, ಅನುಕೂಲ ಸಿಂಧು ಅಂತ ಅಲ್ಲ. ಅಕ್ಕಿನ ಹುರ್ಕೊಂಡು ತಿನ್ಬೋದು. ಹುರಿದ್ರೆ ಪರವಾಗಿಲ್ಲ. ಪರವಾಗಿಲ್ಲ, ಸ್ವಲ್ಪ ಕನ್ಸೆಷನ್. ಓಕೆ, ನೀವು ಹೆಂಗೆ ಹೇಳ್ತೀರಾ ಹಂಗೆ ಸ್ವಾಮಿ. ಸರ್, ನೀರು ಹಾಕ್ತೀನಿ. ಹಾಕಿ ಸರ್. ಸಾಕು ಸರ್. ಓಕೆ. ಆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಬಿಡ್ತೀನಿ. ಏನು ಮಾಡ್ಬೇಕು ಇವಾಗ ನೆಕ್ಸ್ಟ್ ನೀವು? ಈ ಕಡೆ ಅಕ್ಕಿ ಹುರಿಬೇಕಲ್ಲ ಸರ್. ಅಕ್ಕಿ ಹುರ್ಕೋಬೇಕಾ? ಹಾಕಿ. ಹುರಿದಿರೋ ಅಕ್ಕಿನ ಹಾಕೋದು ಅಷ್ಟೇ ತಾನೇ? ಹೌದು, ಅಕ್ಕಿ ಹುರಿದ್ಬಿಟ್ಟು ಹಾಕೋದು. ಓಕೆ, ಇಲ್ಲೇ ಹುರ್ಕೊಳ್ಳೋಣ ಬನ್ನಿ. ಎಷ್ಟಿದೆ ಅಕ್ಕಿ? ಒಂದು ಪಾವ? ಹಾಂ, 1 ಕಪ್ಪು ಸರ್. 1 ಕಪ್ಪು ಅಕ್ಕಿ. ಎಸ್ ಸರ್, ಹಾಕಿ ಸರ್. ಸರ್, ಟೊಮೆಟೊ ಹಣ್ಣು ಹಾಕ್ಬಿಡ್ತೀನಿ ಇದಕ್ಕೆ. ಹಾಕ್ಬಿಡಿ ಸರ್, ಹಾಕ್ಬಿಡಿ. ಟೊಮೆಟೊನ ಹಾಕ್ತೀರಿ? ಹೌದು. ಟೊಮೆಟೊ ಆಪ್ಷನಲ್ ಬೇಕು ಅಂದ್ರೆ ಹಾಕೋಬೋದು. ಓಕೆ. ಹುಣಸೆ ಹಣ್ಣು ರಸ. ಎಸ್ ಸರ್. ಹುಣಸೆ ಹಣ್ಣಿನ ರಸ. ಏಕಾದಶಿ ದಿನ ಅನ್ನ ತಿನ್ಬಾರ್ದು ನಮ್ಮ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ. ಆದರೆ
ಇದನ್ನ ಹುರ್ಕೊಂಡ್ಬಿಟ್ರೆ ಅಕ್ಕಿ ಅಂಶ ಎಲ್ಲ ಹೊಟ್ಟೋಗ್ಬಿಡುತ್ತೆ ಸರ್, ಆಮೇಲೆ ಅಕ್ಕಿ ತಿನ್ನಲ್ಲ. ಇಲ್ಲ ಅಕ್ಕಿ ಅಂಶ ಅಂತ ಅಲ್ಲ, ಹಾಂ, ಏನೋ ಹಿಂದಿಂದ ಒಂದು ಬಂದಿದೆ ಅದು. ಹೌದಾ? ಅದನ್ನ ಇದು ಈ ಹುರಿದಿರೋದನ್ನ ಒಪ್ಪದೇ ಇರೋರು ಇದ್ದಾರೆ. ಹೌದಾ? ಏನೋ ನೀವು ಒಪ್ಪಿದಿರಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದೊಂದು ಸಾಕ್ಬಿಡಿ. ಇಲ್ಲ ಸರ್, ನೀವು ಒಪ್ಬೇಕು ಸರ್. ಏನಿದೆ ಹೆಸರು? ಪುಳಿ ಉಪ್ಮಾವ್ ಅಂತ. ಪುಳಿ ಉಪ್ಮಾವ್. ಪುಳಿ ಉಪ್ಪಿಟ್ಟು. ಓಕೆ. ಮತ್ತೆ ಹೆಂಗಾರೆ ಬಿಸ್ನೆಸ್ ಹೆಂಗೆ ನಡೀತಾ ಇದೆ? ಇಲ್ಲ, ಸ್ವಲ್ಪ ಹೊತ್ತು ತಿಂಗಳೆಲ್ಲ ಡಲ್ ಇತ್ತು. ಸ್ವಲ್ಪ ಡಲ್ಲೇ ಧನುರ್ಮಾಸ ಸ್ವಲ್ಪ ಯಾವ ಧನುರ್ಮಾಸ ಸರಿ, ಫೆಬ್ರವರಿ ಇನ್ನೇನು 5 ದಿನ ಅಲ್ಲ, ಮಾರ್ಚ್ ಈಗ ಬಂದ್ಬಿಡ್ತೀವಿ. ಬಂದಾಯ್ತು, ಹೊತ್ತು ತಿಂಗಳು ನಾನು ಹೇಳಿದ್ದು. ನೀ ಒಳ್ಳೆ ಕತೆ ಹೇಳಿದ್ರಿ. ಈಗ ಪರವಾಗಿಲ್ಲ ಸರ್, ಪರವಾಗಿಲ್ವಾ? ಪರವಾಗಿಲ್ಲ. ಪಿಕಪ್ ಆಗಿದೆಯಾ? ಪಿಕಪ್ ಆಗಿದೆ. ಫಸ್ಟು ಬಿಳಿಗಾಗುತ್ತೆ, ಆಮೇಲೆ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುತ್ತೆ. ಹೌದು. ಇದು ಏನಾಗಿದೆ ಕತೆ? ಇದೇನಿಲ್ಲ ಸರ್, ಕುದಿ ಬಂದ್ರಾಯ್ತು. ಕುದಿ ಬಂದ್ರೆ ಆಯ್ತಲ್ಲ. ಇದು ವಿಷಲ್ ಕೂಗಿಸ್ಬೇಕಾ? ಹಾಂ, 2 ವಿಷಲ್. ಎಲ್ ವಿಷಲ್? ಓ, ಓಕೆ. ಓಕೆ, ಹಾಂ, ಸಾಕು ಸರ್, ಸಾಕಾ? ಸಾಕು. ಹಾಕೊಂಡ ಹಾಕ್ಬಿಡಿ. ನೋಡಿ, ಕಲರ್ ಚೇಂಜ್ ಆಯ್ತು. ಕಲರ್ ಚೇಂಜ್ ಆಯಿತು. ಹಾಕ್ಬಿಡ ಸರ್. ಹಾಂ, ತಿರ್ಸೋದಿಲ್ಲ ಏನು ಬೇಡವಾ? ಒಂದ್ಸಲ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಬಿಡೋಣ ಸರ್. ಓಕೆ. ಚಿತ್ರಾನ್ನ ಥರ ಇರಲ್ವಾ? ಚಿತ್ರಾನ್ನ ಥರ ಅಂದರೆ ಚಿತ್ರಾನ್ನಕ್ಕೆ ನಾವು ನಿಂಬೆಹಣ್ಣು ಹಾಕ್ತೀವಿ. ನಿಂಬೆಹಣ್ಣು ಹಾಕಲ್ವ? ನಿಂಬೆಹಣ್ಣು ಹಾಕಲ್ಲ. ಮತ್ತು ಚಿತ್ರಾನ್ನಕ್ಕೆ ನಾವು ಅಕ್ಕಿ ಎಲ್ಲ ಹುರಿದೆಲ್ಲ ಹಾಕಲ್ಲ, ಡೈರೆಕ್ಟ್ ಅನ್ನ ಮಾಡಿ ಕಲಸೋದು. ಮುಚ್ಕೊಂಡು ಹಾಕೋಣ ಹಾಕೋಣ ಸರ್. 2 ವಿಷಲ್ ಸಾಕಲ್ಲ? 2 ವಿಷಲ್ ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಯ್ಯಂಗಾರ್ ಒಳ್ಳೆ ಹುಳಿ ಉಪ್ಮಾ, ಹುಳಿ ಉಪ್ಪಿಟ್ಟನ್ನು ಮಾಡಿದ್ದಾರೆ. ಉಪ್ಪಿಟ್ಟು ಅಂದ ತಕ್ಷಣ ರವೆ ಜ್ಞಾಪಕ ಬರುತ್ತೆ. ಇಲ್ಲಿ ರವೆ ಇಲ್ಲದೆ ಉಪ್ಪಿಟ್ಟು, ಅಕ್ಕಿಯನ್ನು ಹುರಿದು ಮಾಡಿರ್ತಕ್ಕಂಥ ಉಪ್ಪಿಟ್ಟು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ ಏನಾಗಿದೆ ಅಂತ. ಸರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಏನೋ ಪಲ್ಯ ಕಣ್ಣಂಗೆ ಕಾಣ್ತೈತಲ್ಲ ಹಿಂಗಾರೆ ಇದು. ನೋಡಿ ಸರ್, ತಿರ್ಗ್ಸೋಣ. ಹಾಂ. ಚಿತ್ರಾನ್ನನೇ ಆದರೆ ಚಿತ್ರಾನ್ನ ಅಲ್ಲ. ಪೊಂಗಲ್ ತರ ಕಾಣ್ತದೆ, ಆದರೆ ಪೊಂಗಲ್ ಅಲ್ಲ. ಇದು ಉಪ್ಪಿಟ್ಟು, ಅಯ್ಯಂಗಾರರ ಮನೆಗಳಲ್ಲಿ ಮಾಡುವಂತ ಸಾಂಪ್ರದಾಯಿಕ ಶೈಲಿ ಉಪ್ಪಿಟ್ಟು. ಹೇಗಿದೆ ಸರ್, ಓದೋದ್ರಾಗಿದೆಯಾ ಸರ್? ಉದುರುವಾಗಿ ಚಿತ್ರಾನ್ನ ತರನೇ ಕಾಣ್ತಾ ಇದೆ. ಖಂಡಿತ ಸರ್. ಚಿತ್ರಾನ್ನಕ್ಕೆ ಹೋಗಿ ಉಪ್ಪಿಟ್ಟು ಅಂತ ಹೆಸರಿಡ್ತೀರಾ? ಇಲ್ಲ, ಇಲ್ಲ, ಕರ್ಮ ಕಾಂಡ ನಮ್ಗೆ. ಖಂಡಿತ ಇಲ್ಲ ಸರ್, ಇದು ಉಪ್ಪಿಟ್ಟಿದು. ಖಂಡಿತ ಉಪ್ಪಿಟ್ಟಿಯ. ಕರೆಕ್ಟಾಗಿ ಕೇಳ್ಕೊಳ್ಳಿ. ಚಿತ್ರಾನ್ನಕ್ಕೆ ಯಾರು ಹೇಳಿದ್ದು? ಯಾರು ಹೇಳಿದ್ರಲ್ಲ, ಯಾರು ಹೇಳಿದ್ದು? ಇದು ನಮ್ಮ ಅತ್ತಿಗೆ ತಂಗಿ ಭಾಗ್ಯ ಅಂತ. ಓ, ಭಾಗ್ಯ ಅವರೇ, ಇದು ಉಪ್ಪಿಟ್ಟ ಚಿತ್ರಾನ್ನ ಅಯ್ಯಂಗಾರಿಗೆ ಎಷ್ಟೊತ್ತಲ್ಲಿ ಹೇಳಿದ್ರು? ಏನ್ ಕಥೆನ? ಇಲ್ಲ ಇಲ್ಲ, ಅವ್ರು ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ. ಇಲ್ಲ ಸರ್, ಖಂಡಿತ ಸರ್. ಚಿತ್ರಾನ್ನಕ್ಕೆ ನಾವು ಹೆಂಗ್ ಮಾಡ್ತೀವಿ ಸರ್? ಸರ್, ಅನ್ನ ಮಾಡ್ಕೊಂಡು ಹಾರಾಕತ್ತೀವಿ, ಗೊಜ್ಜು ಮಾಡಿ ಅದನ್ನ ಸಪರೇಟ್ ಆಗಿ ಕಲಿಸ್ತೀವಿ. ಓಕೆ, ಇದು ದಮ್ ಚಿತ್ರಾನ್ನ. ಚಿತ್ರಾನ್ನ ಅಲ್ಲ ಸರ್, ಉಪ್ಪಿಟ್ಟು. Sorry, ಉಪ್ಪಿಟ್ಟು. ಹಾಂ, ಈಗ ಇದನ್ನೇ ತರಿ ಮಾಡಿದ್ದಿದ್ರೆ ಏನಂತ ಇದ್ರಿ? ಅಕ್ಕಿ ತರಿ ಉಪ್ಪಿಟ್ಟು ಅಂತ. ಅಕ್ಕಿ ತರಿ ಉಪ್ಪಿಟ್ಟು. ಫುಲ್ ಅಕ್ಕಿ ಹಾಕ್ಬಿಟ್ರೆ ಅಕ್ಕಿ ಉಪ್ಪಿಟ್ಟು. ಅಕ್ಕಿ ಚಿತ್ರಾನ್ನ ಅಂತೀವಿ. ಇಲ್ಲ ಏನೋ ಮಾಡ್ಕೊಂಡು ಮಾಡಿ ಸ್ವಾಮಿ. ಸರ್, ನಾವು ಚಿತ್ರಾನ್ನಕ್ಕೆ ಏನು ಹಾಕ್ತೀವಿ? ನಿಂಬೆಹಣ್ಣು ಹಾಕ್ತೀವಿ. ನಿಂಬೆಹಣ್ಣು ಹಾಕಿಲ್ಲ? ನಿಂಬೆಹಣ್ಣು ಹಾಕಿಲ್ಲ. ಹೋಲಿ ಬಿಡಿ, ತಿನ್ನಕ್ ನಾನು ಇದೀನಿ ಅಂತ ಏನ್ ಬೇಕಾದ್ರೆ ಮಾಡ್ಕೊಡ್ಬೋದು ಸರ್. ಇವಾಗ ನೀವು ತಿಂದ್ಬಿಟ್ಟು ನೀವು ಹೇಳ್ತಿರಲ್ಲ, ಓಪನ್ ಆಗಿ ಹೇಳ್ತಿರಲ್ಲ ಸರ್. ಹಾಕಿ ಇನ್ನು ಯಾವ ಥರ ಚೆನ್ನಾಗಿಲ್ಲದೆ ಹೋದ್ರೆ ಚೆನ್ನಾಗಿದೆ ಅಂತೀರಾ? ದೇವ್ರ ಖಂಡಿತ ಇಲ್ಲ. ಈಗ ಏನು ಹೇಳ್ತೀರಾ? ನೀವು ಹಾಕಿ ಯಾರ್ಯಾರು ಭಾಗ್ಯವ್ರು ಹೇಳ್ಕೊಟ್ಟಿದ್ದಲ್ವಾ ಇದು? ಖಂಡಿತ ಸರ್. ಏಯ್, ಹಾಕಿ, ನೀವು ಹಾಕಿ. ಒಳ್ಳೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿತ್ರಾನ್ನ ಮಾಡಿದ್ದಾರೆ ಸರ್. ಸಾರಿ, ಚಿತ್ರಾನ್ನ ಅಲ್ಲ, ಇದು ಏನಿದು? ಉಪ್ಪಿಟ್ಟು. ಪುಳಿ ಉಪ್ಮಾವು. ಪುಳಿ ಉಪ್ಮಾವು. ಪುಳಿ ಉಪ್ಪಿಟ್ಟು. ನಮಗೆ ಉಪ್ಪಿಟ್ಟು ಅಂದ್ರೆ ರವೆ ಇರ್ಬೇಕಪ್ಪ, ಇಲ್ಲ ಅಂದ್ರೆ ಸರ್ ಅದು ಆಯ್ತು, ಕೊಡಿ ಸರ್. ನಮ್ಮಲ್ಲಿ ಒಳ್ಳೆ ಚಿತ್ರಾನ್ನ ಮಾಡ್ಕೊಂಡಿದ್ದಾರೆ. ಸಾರಿ, ಒಳ್ಳೆ ಒಂದು ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದಾರೆ ಅಯ್ಯಂಗಾರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಈ ಚಿತ್ರಾನ್ನ, ಸಾರಿ ಉಪ್ಪಿಟ್ಟನ್ನ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಉಪ್ಪಿಟ್ಟನ್ನು ಮಾಡ್ಕೊಳ್ಳಿ. ಹುಳಿ ಉಪ್ಪಿಟ್ಟು ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವು, ಗುಂಟೂರು ಮೆಣಸಿನಕಾಯಿ, ಇಂಗು, ಗೋಡಂಬಿ, ಈರುಳ್ಳಿ ಹಾಕಿ ಹುರಿದು ಅರಿಶಿನ, ತೆಂಗಿನಕಾಯಿ ತುರಿ, ನೀರು, ಉಪ್ಪು, ಟೊಮ್ಯಾಟೊ, ಹುಣಿಸೆ ರಸ ಹಾಕಿ ಬೇಯಿಸಿ. ಒಂದು ಪ್ಯಾನ್ಗೆ ಅಕ್ಕಿ ಹಾಕಿ ಹುರಿದು ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಹುಳಿ ಉಪ್ಪಿಟ್ಟು ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಉಪ್ಪಿಟ್ಟನ್ನ ಮಾಡಿದ್ದಾರೆ. ಹುಳಿ ಉಪ್ಪಿಟ್ಟು ಅಂತ ಕರೀತಾರೆ. ಅವರುಗಳ ಮನೆಗಳಲ್ಲಿ, ಅಯ್ಯಂಗಾರ ಮನೆಗಳಲ್ಲಿ ಇದನ್ನು ಮಾಡ್ಕೊಡ್ತಾ ಇರ್ತಾರಂತೆ. ಇವರ
ತುಂಬ ಹಳೇದು ಸಾಂಪ್ರದಾಯಿಕ ಅಡುಗೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಹಳ್ಳಿಗಳ ಕಡೆ ಇದನ್ನು ಮಾಡ್ಕೊಳ್ತಾರೆ. ರವೆ ಸಿಕ್ಕಲ್ಲ ಪಾಪ ಅವ್ರಿಗೆ. ಕರೆಕ್ಟ್. ಎಲ್ಲಿಂದ ಹುಳಿ ಬಂತಿದ್ದಕ್ಕೆ ಇಷ್ಟೊಂದು? ಹುಣಸೆ ಹಣ್ಣು ರಸ. ಹುಳಿ ಬೇಕಾದ್ರೆ ಕಮ್ಮಿ ಹಾಕ್ಕೋಬೋದು. ಹುಳಿ ಸ್ವಲ್ಪ ತಿನ್ನೋರು ಇಷ್ಟಪಡೋರು ಹುಳಿ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದ್ರೆ ಒಂಚೂರು ಕಮ್ಮಿ ಹಾಕ್ಕೋಬೋದು. ಪಕ್ಕ ಉಪ್ಪಿಟ್ಟು ಮಸಾಲನ ಕೊಟ್ಟು ಅಕ್ಕಿನ ಹುರಿದು ಮಾಡಿರುವಂಥ ಹುಳಿ ಉಪ್ಪಿಟ್ಟು ಅಯ್ಯಂಗಾರರ ಸಾಂಪ್ರದಾಯಿಕ ಅಡುಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅಯ್ಯಂಗಾರೇ, ಇದು ತಿನ್ನು ಖಾಲಿ ಮಾಡೋಣ. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀರಿ? ನೆಕ್ಸ್ಟು ಪುನರ್ ಪುಳಿ ಗೊಜ್ಜು ಅಂತ ಸರ್. ಅದು ಹುಳಿನೇ. ಹುಳಿ ಸ್ವಲ್ಪ ಹುಳಿ ಮನುಷ್ಯ ನೀವು ರೀ. ನಾವು ಹುಳಿ ಮನುಷ್ಯ ಅಲ್ಲ ಸರ್, ಅಡುಗೆ ತೋರಿಸ್ಬೇಕಲ್ಲ ಸರ್. ಹೋಗ್ಲಿ ಬಿಡಿ. ಸರ್ ಇದು ಲೋಕೋಬಿನರು ಸಿಹಿ ಅಂತ. ನಿಮಗೆ ಹುಳಿ ಇಷ್ಟ ಇರಲ್ಲ. ಹುಳಿ ಇಷ್ಟನಪ್ಪ. ಅಲ್ಲ, ಜಾಸ್ತಿ ಪ್ರಮಾಣ ಆದರೆ ಇಷ್ಟ ಆಗಲ್ಲ. ಹೌದು. ಕೆಲವರಿಗೆ ಬೆಲ್ಲ ಇಷ್ಟ ಆಗಲ್ಲ, ಕೆಲವರಿಗೆ ಇನ್ನೊಬ್ರಿಗೆ ಉಪ್ಪು ತುಂಬ ಕಮ್ಮಿ ತಿಂತಾರೆ. ಹೌದು, ಅದು ಲೋಕೋಬಿನರು ಸಿಹಿ. ಹೋಗ್ಲಿ ಬಿಡಿ. ಒಳ್ಳೆ ಹುಳಿ ಉಪ್ಪಿಟ್ಟನ್ನು ಮಾಡಿದ್ದಾರೆ, ತಿಂದು ಖಾಲಿ ಮಾಡ್ತೀವಿ. ನೀವು ಹೋಗಿ ಅದೇನೋ ಇನ್ನೂ ಸ್ವಲ್ಪ ಹುಳಿ ಇದೇನೋ ಮಾಡ್ತೀವಿ ಅಂದ್ರಲ್ಲ, ತಯಾರು ಮಾಡ್ಕೊಂಬನ್ನಿ. ಥ್ಯಾಂಕ್ ಯು ಹೆಂಗಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೆಂಗಿದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿದೆ ಸರ್. ದೇವ್ರು ಒಳ್ಳೇದು ಮಾಡ್ತಾನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೋಮವಾರ ಅಂದರೆ ಇನ್ನೇನಿರುತ್ತಪ್ಪ, ಅದೇ ಇರುತ್ತೆ. ಅದನ್ನ ಮಾಡೋಕ್ಕೋಸ್ಕರನೇ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಡಾಕ್ಟರ್ ಸುವರ್ಣ. ಡಾಕ್ಟರ್ ಸುವರ್ಣ. ಯಾವ ಡಾಕ್ಟರ್ ಸುವರ್ಣ ನೀವು? ಲಿಟ್ರೇಚರ್ ಡಾಕ್ಟರ್, ನಾಟ್ ಈ ಡಾಕ್ಟರ್ ಅದೇ ಸ್ವಲ್ಪ ಭಯ ಆಗೋಯ್ತು ನಮಗೆ, ಯಾವ ಡಾಕ್ಟರ್ PhD ಡಿ ಮಾಡಿದಿರಿ. ಯಾವ್ದ್ರ ಬಗ್ಗೆ PhD ಮಾಡಿದ್ರಿ? ಸರ್ ನಾನು ಹಿಂದಿ ನನ್ನ ಸಬ್ಜೆಕ್ಟ್. ಅಯ್ಯಯ್ಯೋ, ನಮಗೆ ಬರ್ದಿರೋ ವಿಷಯ ಸರ್. ಅದು ನ್ಯಾಷನಲ್ ಲ್ಯಾಂಗ್ವೇಜ್, ಎಲ್ಲರಿಗೆ ಬರಲೇಬೇಕಲ್ವಾ? ಹೌದು, ಕನ್ನಡನೇ ಬರಲ್ಲ ಎಷ್ಟೋ ಜನಕ್ಕೆ. ನ್ಯಾಷನಲ್ ಲ್ಯಾಂಗ್ವೇಜ್ ಓದ್ರಿ ಮೇಡಮ್ ನೀವು? ಸರ್ ನ್ಯಾಷನಲ್ ಅದು ಕಂಪಲ್ಸರಿ, ಎಲ್ಲರಿಗೆ ಬರಬೇಕು. ನಿಮ್ಗೆ ನಾ ಹೇಳ್ಕೊಡ್ತೀನಿ. ಖಂಡಿತ ಮೇಡಮ್. PhD ಮಾಡಿದೀರಾ ಅಂದ್ರೆ ಹೇಳ್ಕೊಡ್ಬೇಕು. ಯಾರು ನಿಮ್ಮ ಗುರುಗಳು? ಯಾರು? ನನ್ನ ಇದು ಜ್ಞಾನ ಭಾರತಿ ಯೂನಿವರ್ಸಿಟಿಯಲ್ಲಿ ವಿಮ್ಲಾ ಮೇಡಮ್, ಡಾಕ್ಟರ್ ವಿಮ್ಲಾ. ಏನ್ ಮಾಡಿದ್ರಿ ಹಿಂದಿ ಲ್ಯಾಂಗ್ವೇಜ್ ಬಗ್ಗೆ? ಹಿಂದಿ ಸ್ಟೋರೀಸ್ ಬಗ್ಗೆ PhD ಮಾಡಿದೆ ಸರ್. ಯಾಕೋ ಕನ್ನಡದಲ್ಲಿ PhD ಮಾಡಕ್ಕೆ ಸ್ಟೋರಿಗಳು ಇರ್ಲಿಲ್ವಾ? ಸರ್ ನನ್ನ ಸಬ್ಜೆಕ್ಟೇ ಹಿಂದಿ ಇತ್ತು ಮುಂಚೆಯಿಂದ. ನಮ್ಮ ಯಜಮಾನರು ವಿಜಯ ಬ್ಯಾಂಕ್ ಅಲ್ಲಿ ಆಲ್ ಓವರ್ ಇಂಡಿಯಾ ಟ್ರಾನ್ಸ್ಫರ್ ನಮಗೆ. ಓ, ನಾನು 2 years ಆಯ್ತು ಅಷ್ಟೇ ಬ್ಯಾಂಗ್ಳೂರಿಗೆ ಬಂದು. ಮೊದಲೆಲ್ಲಿದ್ರಿ? ಬಾಂಬೆ. ಅದಕ್ಕಿಂತ ಮುಂಚೆ ಭುವನೇಶ್ವರ್. ಅದಕ್ಕಿಂತ ಮುಂಚೆ ಆಸಾಂ. ಅದಕ್ಕಿಂತ ಮುಂಚೆ ಆಸಾಮಲ್ಲಿದ್ದೆ, ಭುವನೇಶ್ವರ್, ಬಾಂಬೆ. ಅದಕ್ಕಿಂತ ಮುಂಚೆ ಮಾಗಡಿಯಲ್ಲಿದ್ದೆ, ಮತ್ತೆ ಬ್ಯಾಂಗ್ಳೂರ್. ನಾನು ಹೈದ್ರಾಬಾದ್ ಅಲ್ಲಿದ್ದೆ. ಬೇಸಿಕಲಿ ನೀವು ಬೆಂಗಳೂರಿನವರು? ಇಲ್ಲ, ಹೈದ್ರಾಬಾದ್. ತೆಲುಗುನಾ? ತೆಲುಗು. ಹಂಗಾರೆ ಹಿಂದಿ ಕಲ್ತ್ಕೊಳ್ಳಿ. ಕನ್ನಡ ಕಲ್ತು ಮಾತಾಡ್ತಾ ಇಲ್ಲ, ಅದೇ ನಮ್ಮ ಖುಷಿ. ಥ್ಯಾಂಕ್ ಯು. ಓಕೆ, ಯಜಮಾನ್ ಹೆಸರು ಹೇಳಿಲ್ಲ. SD ಪ್ರಕಾಶ್. ಪ್ರಕಾಶ್ ಏನ್ ಮಾಡ್ತಾರೆ ಸರ್? ವಿಜಯ ಬ್ಯಾಂಕ್ ಅಲ್ಲಿ DGM. ಈಗ್ಲೂ ರಿಟೈರ್ ಆಗಿಲ್ವಾ? ಇಲ್ಲ. ಓಕೆ, DGM ಆಗಿದ್ದಾರೆ. ಎಲ್ಲಿದ್ದಾರೆ ಇವಾಗ? ಇವಾಗ ಬೆಂಗಳೂರಲ್ಲೇ ಇದ್ದೀರಾ? ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರ ಸರ್? ಸ್ಟೇಟ್ಸ್ ಅಲ್ಲಿ ಇದ್ದಾರೆ, ಅಮೆರಿಕಾದಲ್ಲಿ. ಇಬ್ಬರು ಕಳಿಸ್ಬಿಟ್ಟಿದ್ದೀರಾ? ಮದುವೆ ಮಾಡಿ ಕಳಿಸಿದ್ರೆ ಹಂಗೆ ಕಳಿಸಿದ್ರಾ? ಮಗಳಿಗೆ ಮದುವೆ ಆಗಿದೆ. ಮಗನಿಗೆ ಆಗಿಲ್ಲ ಸರ್. ಮತ್ತೆ ನೀವೇನ್ ಮಾಡ್ತೀರಾ ಇಲ್ಲಿ? ಸರ್ ನಾನು PhD ಮಾಡ್ಕೊಂಡು ಲೆಕ್ಚರರ್ ಮಾಡ್ತಾ ಇದ್ದೀನಿ. ಅಯ್ಯೋ, ಒಳ್ಳೆ ಕತೆ ಆಯ್ತು. ಯಜಮಾನ್ ಏನ್ ಮಾಡ್ತಾರೆ? ಬ್ಯಾಂಕ್ ಹೋಗ್ತಾರೆ, ಬ್ಯಾಂಕ್ ಬರ್ತಾರೆ. ನೀವು PhD ಮಾಡ್ಕೊಂಡು ಎಲ್ಲ ಏನೋ ಕತೆ ಹೇಳ್ತಾ ಇರ್ತೀರಾ? ಕತೆ ಏನು ಹೇಳಲ್ಲ. ಮತ್ತೆ ನನ್ನ ಸಬ್ಜೆಕ್ಟ್ ಬಗ್ಗೆ ನಾನು ಮಕ್ಕಳಿಗೆ ತಿಳಿಸಿ ಹೇಳ್ತೀನಿ. ಕತೆ ಹೇಳ್ಕೊಳ್ಳಿ ಮೇಡಮ್, ಹೇಳ್ಕೊಳ್ಳಿ. ನಮ್ಗೆ ಯಾಕೆ ಬೇಜಾರು? ಅಡಿಗೆ ಯಾವಾಗ ಮಾಡ್ತೀರಾ ಹೇಳಿ? ಸರ್ ನಾನು ಸಾಮೆ ಪಾಯಸ ಮಾಡ್ತೀನಿ. ಸಾಮೆ ಪಾಯಸ ಯಾರಿಗೆ ಮಾಡ್ಕೊಡ್ತೀರಾ? ಮನೇಲಿ ಮಕ್ಕಳಿಲ್ಲ, ಸರ್ ಯಜಮಾನ್ರು ತಿನ್ನಲ್ಲ. ತಿಂತಾರೆ. ಯಾಕೆ ತಿಂತಾರ ಇದನ್ನ ಸಾಮೆ ಪಾಯಸ? ಹೌದು. ಪ್ರಸಾದ ಸಾಮೆ ಪಾಯಸ ಚೆನ್ನಾಗಿರುತ್ತೆ ಸರ್. ಸರ್ ಚೆನ್ನಾಗಿರುತ್ತೆ. ನೀವಲ್ಲ ಹೇಳ್ತಾ, ಅವ್ರು ಹೇಳ್ಬೇಕು. ಓಕೆ ಬಿಡಿ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆಮೇಲೆ ಹೇಳಿ ಸರ್, ಇನ್ನೇನು ಹೇಳ್ಬೇಕು ಹೇಳಿ. ಇನ್ನೇನು ಹೇಳ್ಬೇಕು? ಇಲ್ಲ, ಮಾಡಕ್ಕೆ ಏನೇನು ತಂದಿದ್ರೆ ಹೇಳ್ಬಿಡಿ. ಸಾಮೆ ಪಾಯಸ ಬೇಕಾಗುವ ಸಾಮಗ್ರಿಗಳು: ಸಾಮೆ ಅಕ್ಕಿ, ಬೆಲ್ಲ, ಒಣ ಕೊಬ್ಬರಿ ತುರಿ, ಗಸಗಸೆ, ಗೋಡಂಬಿ, ತೆಂಗಿನಕಾಯಿ ತುರಿ, ಹಾಲು, ಏಲಕ್ಕಿ ಪುಡಿ, ತುಪ್ಪ. ಓಕೆ, ಶುರು ಮಾಡೋಣ. ಏನು ಕೊಡ್ಲಿ ಮೇಡಮ್ ನಿಮಗೆ? ಕುಕ್ಕರ್ ಕೊಡ್ಲಾ? ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀನಿ. ಮಲ್ಲಿ ತೆಲುಗು ಮಾತಾಡೋದಾ, ಕನ್ನಡ ಮಾತಾಡೋದಾ? ಕನ್ನಡ. ವೆರಿ ಗುಡ್. ಸಾಕಾಗುತ್ತಲ್ಲ? ಸರ್ ದೊಡ್ಡದಾಗುತ್ತೆ. ಪರವಾಗಿಲ್ಲ, ಹಾಕಿ. ಏನ್ ಹಾಕಿದ್ರಿ? ಸಾಮೆ ಹಾಕಿದೆ. ಡಾಕ್ಟರ್ ಇವರು. ಹೌದು. PhD ಎಲ್ಲ ಕಿರೀಟ ಎಲ್ಲ ಕೊಟ್ಟು ಶಾಲೆಲ್ಲ ಕೊಟ್ರಾ? ಕೊಟ್ರು. ವೆರಿ ಗುಡ್ ಮೇಡಮ್. ನೋಡಿ, ಸುಮ್ಮನೆ ನಾವೆಲ್ಲ ಮಾತಾಡ್ತೀವಿ. ಒಂದು PhD ಮಾಡಬೇಕಂದ್ರೆ ಅದರ ಹಿಂದೆ ಇರತಕ್ಕಂಥ ಶ್ರಮ, ಅವರು ಪಟ್ಟಿರೋಂಥ ಕಷ್ಟ, ಇವತ್ತೇನೋ ಖುಷಿಯಾಗಿ ನಮ್ಮ ಹತ್ರ ಜಾಲಿಯಾಗಿ ಮಾತಾಡ್ತಾ ಇದ್ದಾರೆ ಅಷ್ಟೇ. PhD ಮಾಡೋದಿಲ್ಲ ಅಷ್ಟೊಂದು ಈಸಿ ಇಲ್ಲ ರೀ. ಅವ್ರು ಯಾವ್ದ್ರ ಬಗ್ಗೆ PhD ಮಾಡ್ತಾರೆ? ಸಮಗ್ರವಾದಂಥ ಅಧ್ಯಯನ, 7 ವರ್ಷ, 8 ವರ್ಷ, 10 ವರ್ಷ, 12 ವರ್ಷ ಅಧ್ಯಯನವನ್ನು ಮಾಡಿ ಇವರೊಬ್ರು ಗುರಿ ಇಟ್ಕೋಬೇಕು, ಅವರ ಮಾರ್ಗದರ್ಶನ ಮಾಡಬೇಕು, ಅದನ್ನು ಸಬ್ಮಿಟ್ ಮಾಡಬೇಕು, ಅದನ್ನು ರೋಕೆ ಮಾಡಬೇಕು. ತುಂಬ ಕೆಲಸ ಇರುತ್ತೆ. ನಾವೇನೋ ಬಂದಿದ್ದಾರೆ ಮಾತಾಡ್ಬೇಕಲ್ಲ ಅಂತ ಮಾತಾಡ್ಸಿದೀವಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದೇ ನಮಗೆ ಭಾಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್, ನೆಕ್ಸ್ಟ್ ಪುರಿ. ಯಜಮಾನ್ ಅಡಿಗೆ ಮಾಡ್ತಾರ ಮನೇಲಿ? ಮಾಡ್ತಾರೆ ಸರ್. ಮಾಡ್ತಾರ? ಟ್ರಾನ್ಸ್ಫರಬಲ್ ಜಾಬ್ ಅಲ್ಲ. ನಾನು ಹೈದ್ರಾಬಾದ್ ಅಲ್ಲಿ ಇದ್ದಾಗ ಅವ್ರು ಮಾಡ್ತಾರೆ. ನೀವು ಹೈದ್ರಾಬಾದ್ ಅಲ್ಲಿ ಇದ್ದಾಗ, ಇಲ್ಲ ಮಗನ್ ನೋಡೋಕೆ US ಹೋದಾಗ ಇನ್ನೇನ್ ಮಾಡ್ಬೋದು? ವಿಧಿ ವಿಪರೀತ ಅವ್ರ ಅಡಿಗೆ ಮಾಡ್ಕೊ ತರಬೇಕಾಗುತ್ತೆ. ಎಸ್ ಮೇಡಮ್. ಏನಿಷ್ಟ ಯಜಮಾನ್ ನೀವು ಮಾಡೋದು? ಅವ್ರು ಚಿತ್ರಾನ್ನ ಮಾಡ್ತಾರೆ,
ಅಲ್ಲ ನೀವು ಮಾಡೋದೇನು ಇಷ್ಟ ಅವ್ರಿಗೆ? ಅವ್ರು ಚಿತ್ರಾನ್ನ ಮಾಡ್ಕೋಬೇಕು, ಇನ್ನೇನು ಮಾಡ್ಕೊಳ್ತಾರೆ? ಇವ್ರು ಮಾಡಿಟ್ಟಿರುವಂತ ಫ್ರಿಜ್ಜಲ್ಲಿ ಇಟ್ಟಿರುವಂತ ಪುಳಿಯೋಗರೆ ಗೊಜ್ಜು, ವಾಂಗಿಬಾತ್ ಗೊಜ್ಜು, ಆಮೇಲೆ ಚಿತ್ರಾನ್ನದ ಗೊಜ್ಜು, ಇವೆಲ್ಲ ಮುಗಿಯೋಷ್ಟೊಳಗೆ ಚಪಾತಿ ಹೋಟ್ಲಿಂದ, ಆಮೇಲೆ ಸ್ವಲ್ಪ ರೊಟ್ಟಿ, ಇವೆಲ್ಲ ಬೇಜಾರಷ್ಟು ಅವ್ರು ವಾಪಸ್ ಬಂದಿರ್ತಾರೆ. ಇಲ್ಲ ಅಂದ್ರೆ ಬಿಡಿ, ಆಮೇಲೆ ಹೇಳ್ತೀನಿ. ಮೇಡಮ್ ಇನ್ನೇನು ಹಾಕ್ಬೇಕು? ಸರ್ ನೀರು ಹಾಕ್ಬೇಕು. ನೀರು ನಿಮ್ಮ ಹತ್ರ ಇದೆ ಮೇಡಮ್? ಸರ್ ಒಂದು ನಿಮಿಷ. ಎಸ್ ಮೇಡಮ್. ನೀವು ಮಾಡೋದೇನು ಇಷ್ಟ ಅಂತ ಹೇಳಿದ್ರೆ? ಎಣ್ಗಾಯಿ ಪಲ್ಯ. ಎಣ್ಗಾಯಿ ಪಲ್ಯ. ಓಕೆ, ಎಣ್ಗಾಯಿ ಪಲ್ಯ ಮಾಡ್ತೀರಾ? ಮಾಡ್ತೀವಿ. ಸಖತ್ತಾಗಿ ಮಾಡ್ತೀರಾ? ಓಕೆ. ಮಗಳಿಗೆ ಮದುವೆ ಮಾಡಿದ್ರಾ? ಮದುವೆ ಮಾಡಿದ್ವಿ. ಏನ್ ಮಾಡ್ತಾರ ಅಡಿಯಾ? ಸರ್ ಆಕ್ಸೆಂಚರಲ್ಲಿ. ತೆಲುಗ ನೀವು ಮಾತಾಡೋದು? ಸರ್ ನನ್ನ ಮನೇಲಿ ಕನ್ನಡ. ಅಲ್ಲಲ್ಲ, ಮದರ್ ಟಂಗು? ಮದರ್ ಟಂಗ್ ಕನ್ನಡ. ಓಕೆ. ಸ್ಟೇಟ್ ತೆಲುಗು, ಲ್ಯಾಂಗ್ವೇಜ್ ಹಿಂದಿ. ಅಬ್ಬಬ್ಬಬ್ಬ, ನಿಮಗೆ ಡಾಕ್ಟ್ರೇಟ್ ಕೊಟ್ಟಿದೆ ಅಂತ ತಪ್ಪಿಲ್ಲ ಬಿಡಿ. ಹಾಕಿ. ಸರ್ ಸಾಕು. ಸಾಕಾ? ವಿಸಿಲ್. ಆಮೇಲೆ ಏನಕ್ಕೆ ಕೇಳಿದೆ ಅಂದ್ರೆ, ಈ ಆಂಧ್ರದಲ್ಲಿ ಇರುವಂತ ಜನಕ್ಕೆ, ಬೇಸಿಕಲಿ ತೆಲುಗು ಜನಕ್ಕೆ, ತೆಲುಗು ಜನ ಒಂದು 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 ಏನದು ಫಾಲ್ಸ್ ಪ್ರೆಸ್ಟೀಜ್ ಅಂತ ಕರೀತಾರೆ. ಫಾಲ್ಸ್ ಪ್ರೆಸ್ಟೀಜ್. ಅದೇನಂತ ಹೇಳಿದ್ರೆ, ಒಂದು ಏನೋ ಹೇಳ್ಕೊಳಕ್ಕೆ 3 ಮನೇಲಿ ಒಂದ್ ಮನೇಲಿ US ಅಲ್ಲಿ ಇದಾರಂತೆ. ನಾನು ಅಲ್ಲಿದ್ದಂತೆ ನನ್ನ ಮಕ್ಕಳು ಹೋಗಿದ್ದು. ನೋಡಿದ್ರಾ, ಅದು ಬಂದ್ಬಿಡುತ್ತದು. ಇಲ್ಲಿ ಬೆಂಗಳೂರಲ್ಲಿ ಆ ಟ್ರೆಂಡ್ ಇಲ್ಲ. ಏನು ಟ್ರೆಂಡ್ ಇಲ್ಲ, ಎಲ್ಲ ಇದೆ. ಬೆಂಗಳೂರು ಅವ್ರಿಗೆ US. ಬೆಂಗಳೂರಿಗೆ ಏನು ಬೇಕಾಗಿಲ್ಲ ಮೇಡಮ್, ಯಾಕಂದ್ರೆ ಇಲ್ಲಿ ಆ ಥರದ್ದೇನು ಓದಿರೋದ್ರೆ ಅವ್ರ ಮಗ ಓದ ಆತರ ಅಲ್ಲ, ಹಂಗಲ್ಲ. ಏನು ಅವ್ರ ಮಗ ಓದ್ನಾ, ನಮ್ಮ ಮಗನು ಹೋಗ್ತಾನೆ, ಅವನೇನೋ ಒಂದು ಮಾಡೇ ಮಾಡ್ತಾನೆ ಅಂತ ಅವ್ರಿಗೊಂದು ಇದು ಏನೋ ಮಾಡಿ ಕಳಿಸ್ಬಿಡ್ತಾರೆ. ಹೌದು. ಕಳಿಸ್ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನು ಗೊತ್ತಾ, 6 ತಿಂಗಳಲ್ಲಿ ಮದುವೆ ಮಾಡ್ಬಿಡ್ತಾರೆ. ಆಮೇಲೆ ಹೈದರಾಬಾದ್ಗೆ ಬರ್ತಾರೆ, ಎಲ್ಲ ವಾಪಸ್ ಬರ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ಬರ್ತಾರೆ, ಎಲ್ಲರೂ ವಾಪಸ್ ಬರ್ತಾರೆ. ನಾವೇ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ. ಎಸ್ ಮೇಡಮ್, ನೆಕ್ಸ್ಟ್ ಏನು? ಸರ್ ವಿಸಿಲ್ ಇಡಬೇಕು. ಕೂಗಿಸ್ಬೋಣ ಫಸ್ಟ್? ಒಂದು ಹಾಕೋಣ. ಎಷ್ಟು ವಿಷಲ್ ಬೇಕಾಗುತ್ತೆ? 2 ಸರ್. 2 ಬೇಕಾ? ಯಜಮಾನ್ರು ಫಿಶ್ ತಿಂತಾರಾ? ಇಲ್ಲ ಸರ್, ಇಲ್ಲ. ಅಲ್ಲ, ನೀವ್ ವೆಜಿಟೇರಿಯನ್? ಇಬ್ರು. ಅವ್ರು ಪ್ರಸಾದ್ ಅವರು, ಪ್ರಕಾಶ್ ಅವರು. ಇಲ್ಲ, ವೆಜಿಟೇರಿಯನ್. ಸರಿ, ರುಬ್ಬಿಗೆ ಏನಾರು ಇದೆಯಾ? ಇದು ಸರ್, ಇದು ಮಿಕ್ಸಿ ಮಾಡ್ಕೊಳ್ಳಿ. ತೊಳಿ, ಸ್ಮಾಲ್ ಜಾರ್ ತಗೊಳ್ಳಿ. ಇನ್ನೇನ್ ಆಗ್ತಾ ಇರೋದು? ಒಂದೇ ಕಾಯಿ ತುರಿ ಒಂದೇನಾ ಸರ್? ಗಸಗಸೆ ಮತ್ತೆ ಕಾಯಿ ಸಾಕು. ಅದೇ ಸರ್. ತೆಂಗಿನಕಾಯಿ ತುರಿ? ತೆಂಗಿನಕಾಯಿ ತುರಿ. ಓಕೆ. ಮೊಮ್ಮಕ್ಕಳಾಗಿದ್ದಾರಾ? ಇಲ್ಲ ಸರ್. ಅಜ್ಜಿ ಆಗಿಲ್ವ ಇನ್ನ ನೀವು? ಬೇಡ ಬಿಡಿ, ಹಿಂಗೇರಿ. ಆಮೇಲೆ ಸರ್ ಏನಿಲ್ಲ, ನಂಗೆ PhD ಮಾಡಕ್ಕೆ ನಮ್ಮ ಕಾಲೇಜ್ನವ್ರು ತುಂಬಾ ಹೆಲ್ಪ್ ಮಾಡಿದ್ರು. ತುಂಬಾ ಜನ ಹೆಲ್ಪ್ ಮಾಡ್ತಾರೆ ಮೇಡಮ್, ಅದು ಈಸಿ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಗೊತ್ತಿದೆ. ನಂಗೆ ಪರ್ಮಿಷನ್ ಕೊಟ್ಟಿದ್ದು. ನನಗೆ ತುಂಬಾ ಜನ PhD ಮಾಡಕ್ ಹೋಗಿರೋರು, ಮಾಡಕ್ ಆಗದೇ ಇರೋರು, ಮಾಡಿರೋರು ತುಂಬಾ ಜನ ನನ್ನ ಫ್ರೆಂಡ್ಸ್ಗಳಿದ್ದಾರೆ. ಗಸಗಸೆ ಹಾಕಿದ್ರಿ? ಸ್ವಲ್ಪ ಗೋಡಂಬಿ ಹಾಕಿ ಮೇಡಮ್, ಹಾಕಿ. ನೀರು ಹಾಕ್ತೀರಿ? ನೀರು ಹಾಕ್ತೀರಿ. 2 ವಿಷಲ್ ಆಯ್ತು. ಆಫ್ ಮಾಡ್ಲಾ? ಇನ್ನೊಂದು ವಿಷಲ್ ಹೋಗ್ಬಿಡ? ಇಲ್ಲ, ಸಾಕು. ಆಯ್ತಾ? ಒಂದು ನಿಮಿಷ. ನೈಸ್ ರುಬ್ಕೋಬೇಕಲ್ಲ? ನೈಸ್ಗೆ ಇರು. ಎಸ್. ಓಹೋ, ಪೋಲ್ ಖಾಲಿ ಆಗ್ಬಿಟ್ಟಿದೆ ನೋಡಿ, ಬೆಂದೋಗಿದೆ. ನೀರು ಖಾಲಿ ಆಗಿದೆ. ನೀರಿನ ಸ್ವಲ್ಪ ಹಾಕೋಬೋದಾಗಿತ್ತೇನೋ? ಎಸ್ ಮೇಡಮ್, ನೆಕ್ಸ್ಟ್ ಏನ್ ಹಾಕೋಣ? ಸರ್ ಫಸ್ಟ್ ಸಾಮೆಯ ಪಾಯಸನಾ? ಹೌದು. ಯಾರು ಮಾಡ್ತಾರೆ, ಯಾರು ಕುಡಿತಾರೆ ನಿಮ್ಮಲ್ಲಿ ಇದನ್ನ? ಸರ್ ಇದು BP ಎಲ್ಲದಕ್ಕೂ ಒಳ್ಳೇದಲ್ವಾ, ಎಲ್ಲರೂ ಕುಡಿಬಹುದು. ಯಾರು ಕುಡಿತಾರಂತಲ್ಲ, ನಿಮ್ಮಲ್ಲಿ ಯಾರು ಕುಡಿತಾರೆ? ನಾವಿಬ್ರು. ಬಂದವ್ರಿಗೂ ಕೊಡ್ತೀವಿ. ಓಕೆ. ಸರ್ ಯಾವಾಗ್ಲೂ ಬರೀ ಅದೇ ಹಳೇದೇ ಪಾಯಸ ಅಲ್ಲ, ಹೊಸದು ಟ್ರೈ ಹೊಸ ಪಾಯಸ ಮಾಡ್ಬೇಕು ಮೇಡಮ್. ಅದು ಮತ್ತೆ ಸಾಮೆಯ ಪಾಯಸ, ಸಿರಿಧಾನ್ಯಗಳ ಪಾಯಸ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್ ಮೇಡಮ್, ಹಾಕೋಬಹುದು. ಹಾಕೊಳ್ಳಿ. ಏನದು? ಹಾಲು. ಎಸ್, ಹಾಕಿ. ಫಸ್ಟ್ ಹಾಲು ಹಾಕ್ತೀನಿ. ಹಾಕಿ. ಓಕೆ, ನೀರೆಲ್ಲ ಡ್ರೈ ಔಟ್ ಆಗಿದೆ. ಈಗ ಹಾಲನ್ನು ಹಾಕಿದೀವಿ. ನೆಕ್ಸ್ಟ್ ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕ್ತಾ ಇದ್ದೀರಾ? ಹಾಕಿ ಮೇಡಮ್. ಬೆಲ್ಲ ಹಾಕ್ತಾ ಇದ್ದಾರೆ. ಓಕೆ, ಡನ್. ಕಾಯಿ ಹಾಲು, ಕಾಯಿ ಗಸಗಸೆ, ಮತ್ತೆ ಇನ್ನೊಂದೇನು ಹಾಕಿದ್ರಿ? ಗೋಡಂಬಿಯ ರಸ ರುಬ್ಬಿರ್ತಕ್ಕಂಥದ್ದು. ಎಸ್ ಮೇಡಮ್, ಹಾಕೊಳ್ಳಿ. ಕಾಯಿ ಇದೆ, ಗಸಗಸೆ ಇದೆ, ಗೋಡಂಬಿ ಇದೆ. ಸ್ವಲ್ಪ ಸ್ಲಿಮ್ ಮಾಡೋಣ. ಎಸ್ ಮೇಡಮ್. ಆಮೇಲೆ ಹೋಗಿ ಬಂದ್ರಾ? 3 ಸರಿ ಹೋಗಿ ಬಂದೆ. 3 ಸರಿ ಬಂದ್ರಾ? ಇಷ್ಟ ಆಯ್ತಾ? ಅಲ್ಲೇ ಇರ್ಬೋದು ಅನಿಸ್ತಾ? ಸರ್ ಒಂದ್ ಮಟ್ಟಿಗೆ ಇಷ್ಟ ಆಯ್ತು. ಒಂದ್ ಮಟ್ಟಿಗೆ ಇಷ್ಟ ಆಯ್ತಲ್ಲ, ಹೋದ್ರೆ ಇವ್ರು ವಾಪಸ್ ಬರಲ್ಲ.
ಹಾಗೇನಿಲ್ಲ. ಇಲ್ಲಿ ಬಂದು ಏನು ಕಟ್ಟೆ ಆಗೋದಿದೆ ಅಲ್ಲೇ ಇರೋದು. ಓಹ್, ನಮ್ಮ ದೇಶ ನಮ್ಮ ಸಂಸ್ಕೃತಿನ ಬಗ್ಗೆ. ಆಹಾ, ಇವೆಲ್ಲ ಹೇಳೋದು ಆಮೇಲೆ, ದೇಶ ಸಂಸ್ಕೃತಿ ಎಲ್ಲ ಆಮೇಲೆ. ಓಕೆ ಮೇಡಮ್, ಇಲ್ಲಿ ಹಿಂದಿ ಕ್ಲಾಸ್ ತಗೊಳ್ತೀರಾ ಕಾಲೇಜಲ್ಲಿ? ಹೌದು. ಇನ್ನೇನು ಹಾಕ್ಬೇಕು? ಅಷ್ಟೇನಾ? ಏಲಕ್ಕಿ ಏಲಕ್ಕಿ ಪುಡಿ ಸರ್, ಸ್ಲಿಮ್ ಮಾಡಿಬಿಡಿ. ಫುಲ್ ಸಿಮ್ ಆಫ್ ಆಗ್ಬಿಟ್ಟಿದೆ, ನೀನು ಆಫ್ ಮಾಡ್ಬಿಡೋದು ಅಷ್ಟೇನೆ. ಆಫ್ ಮಾಡಿಬಿಡಿ ಸರ್. ಆಫ್ ಮಾಡೋಣ. ಎಸ್ ಮೇಡಮ್. ಒಂದು ಬೌಲ್ ಕೊಡಿ ಸರ್. ಏನಕ್ಕೆ? ತುಪ್ಪದಲ್ಲಿ ಫ್ರೈ ಮಾಡಕ್ಕ? ತುಪ್ಪದಲ್ಲಿ ಕೊಡಿ. ಒಳ್ಳೆ ತುಪ್ಪ, ಬರೀ ತುಪ್ಪ ಅಂತ ಹೇಳಿದ್ರಾಗಲ್ಲ. ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಸ್ ಮೇಡಮ್, ಸಾಕಾ ತುಪ್ಪ? ನೋಡಿ ಬನ್ನಿ. ಸಾಕಾ? ಸಾಕು. ಓಕೆ ಬನ್ನಿ. ಏನು ಮಾಡ್ತೀನಿ? ದ್ರಾಕ್ಷಿ ಹಾಕ್ತೀನಿ. ಎಸ್ ಮೇಡಮ್, ಹಾಕೊಳ್ಳಿ. ದ್ರಾಕ್ಷಿಯನ್ನು ಹಾಕಿದ್ರೆ ಸಾಕು. ಹಾ, ಗಟ್ಟಿ ಆಯ್ತಾ ಪಾಯಸ? ಇಷ್ಟೇ ಗಟ್ಟಿ ಇರ್ಬೇಕಾ? ಕನ್ಸಿಸ್ಟೆನ್ಸಿ ಇಷ್ಟೇ ಇರಬೇಕು. ಅಷ್ಟೇ ಇರ್ಬೇಕಾ? ಎಸ್ ಮೇಡಮ್, ಹಾಕ್ಬಿಡ್ಲಾ? ಹಾಕಿ ಸರ್. ಕರೆಕ್ಟ್ ಇದೆಯಲ್ಲ? ಕರೆಕ್ಟ್ ಆಗಿ. ಓಕೆ ಡನ್. ಸಾಮೆಯ ಪಾಯಸ. ಸಾಮೆ ಸಿಗುತ್ತೆ, ಸಾಮೆ ತಾನೇ ಇದು? ಹೌದು. ಅಂಗಡಿಯೆಲ್ಲ ಸಿಗುತ್ತೆ ಸಾಮೆ. ಈಗ ಸಿರಿಧಾನ್ಯಗಳ ಅಂಗಡಿಗಳೆಲ್ಲ ಸಿಗುತ್ತೆ. ಸಿರಿಧಾನ್ಯಗಳ ಮೇಳ ನಡೀತಾ ಇದೆ. 60 ರೂಪಾಯಿ 40 ರೂಪಾಯಿ ಕೆಜಿಗೆಲ್ಲ ಸಿಗ್ತಾ ಇದೆ ಇವಾಗಂತೂ. ಮುಂಚೆ 70 ರೂಪಾಯಿ 70 ರೂಪಾಯಿ ಸಿಗ್ತಾ ಇದೆ, ಇವಾಗ ಅರ್ಧ ಬೆಲೆಗೆ ಬಂದ್ಬಿಟ್ಟಿದೆ. ಸಿರಿಧಾನ್ಯಗಳು ಆರೋಗ್ಯಕರವಾದಂಥ ಧಾನ್ಯಗಳು, ಜೊತೆಗೆ ಡಯಾಬಿಟಿಸ್ ಇರೋರಿಗೆ ತುಂಬಾ ಉಪಯೋಗ ಆಗುವಂಥ ಧಾನ್ಯಗಳು, ಉಷ್ಣಾಂಶದಲ್ಲಿ ಬೆಳೆಯುವಂಥ ಧಾನ್ಯಗಳು, ರೈತರಿಗೆ ಉಪಯೋಗ ಆಗುವಂಥ ಸಿರಿಧಾನ್ಯಗಳನ್ನ ಉಪಯೋಗಿಸಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಎಸ್ ಮೇಡಮ್, ಡಿಶ್ ಔಟ್ ಮಾಡೋಣ. ವೆರಿ ಗುಡ್ ಮೇಡಮ್. ಡಾಕ್ಟರ್ ಸುವರ್ಣ PhD ಮಾಡಿದ್ದಾರೆ, ಇಂದಿನಲ್ಲಿ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾರೆ. ಅದ್ಭುತವಾಗಿ ಅಡುಗೆನೂ ಮಾಡ್ತಾರೆ, ಪಾಠನೂ ಮಾಡ್ತಾರೆ. ಬೇಜಾರಾದರೆ ಮಕ್ಕಳು ನೋಡ್ಕೊಂಬರೋಕ್ಕೆ US ಹೋಗ್ತಾರೆ. ಸಾಮೆ ಪಾಯಸ ರೆಡಿ ಸರ್. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಓಕೆ, ಹೇಗಿರೋದೇನು ಬಂತು? ಆರೋಗ್ಯಕರವಾದಂಥ ಪಾಯಸ ಮಾಡಿಕೊಟ್ಟಿದ್ದಾರೆ ಸುವರ್ಣ ಅವರು. ಡಾಕ್ಟರ್ ಸುವರ್ಣ ಡಾಕ್ಟರೇಟ್ನ ತಗೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅಡುಗೆನ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಸಾಮೆ ಪಾಯಸ ಮಾಡ್ಕೊಳ್ಳಿ. ಸಾಮೆ ಪಾಯಸ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಸಾಮೆ ಅಕ್ಕಿ ಹಾಕಿ ಹುರಿದು ನೀರು ಸೇರಿಸಿ 2 ವಿಷಲ್ ಕೂಗಿಸಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಗಸಗಸೆ, ಗೋಡಂಬಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಬೆಂದ ಸಾಮೆ ಅಕ್ಕಿಗೆ ಹಾಲು, ಬೆಲ್ಲ, ರುಬ್ಬಿದ ಕಾಯಿ, ಗಸಗಸೆ, ಗೋಡಂಬಿ ಮಿಶ್ರಣ ಹಾಕಿ ಕುದಿಸಿ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ ಹಾಕಿ ಹುರಿದು ಪಾಯಸಕ್ಕೆ ಹಾಕಿದರೆ ಸಾಮೆ ಪಾಯಸ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಇದು ಸ್ವಲ್ಪ ತಂಗೆ ಬಿಟ್ರೆ ಪೊಂಗಲ್ ಆಗ್ಬಿಡುತ್ತೆ ಅಲ್ಲ ಮೇಡಮ್? ನೋಡೋಣ ಹೆಂಗಿದೆ ಅಂತ. ಸಿಹಿ ಹಾಕಿದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಸಪ್ಪೆ ಲೊಡ್ಡೆದೋಗಿರೋದು ಮೇಡಮ್. ಆರೋಗ್ಯಕರವಾದಂಥ ಬೆಲ್ಲವನ್ನ ಯೂಸ್ ಮಾಡಿರ್ತಕ್ಕಂಥ ಸಾಮೆಯ ಪಾಯಸ. ಯಾವಾಗಲೂ ಒಂದೇ ಥರ ಪಾಯಸನ ಕುಡಿದು ಬೇಜಾರಾಗಬೇಡಿ, ಆರೋಗ್ಯನ ಕೆಡಿಸ್ಕೋಬೇಡಿ. ತಿಂದರೂ ಕೂಡ ಅದನ್ನ ಹೇಳ್ತಾರೆ, ಖರ್ಚು ಮಾಡಿದ್ರು ಕೂಡ ಲೆಕ್ಕದಡಿ ಅನ್ನೋ ಥರ, ತಿಂದರೂ ಕೂಡ ಆರೋಗ್ಯ ಕೆಲವ್ರ ಕಡೆ ಒಳ್ಳೇದಾಗೋ ಥರ ಕರೆಕ್ಟ್ ತಿನ್ನೋಣ. ಸ್ವಲ್ಪ ಆರೋಗ್ಯಕ್ಕೂ ಒಳ್ಳೇದಾಗ್ಲಿ. ಸುಮ್ಮನೆ ತಿಂದ ಕಾಯಿಲೆ ಬಿದ್ದ ಅನ್ಕೊಳ್ಳೋದು ಯಾಕೆ ಬೇಕು? ಒಳ್ಳೆ ಒಂದು ಪಾಯಸವನ್ನ ಮಾಡ್ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಸುವರ್ಣ ಅವರೇ ಬಂದಿದ್ದು ಬಹಳ ಖುಷಿ ಆಯ್ತು. ಅದನ್ನ ಹಾಡು ಹೇಳ್ತೀನಿ, ಒಂದು 5 ಹೇಳಿ ನೋಡೋಣ, ಹೆಂಗೆ ಹೇಳ್ತೀರಾ ಸರ್? ಹಿಂದಿ ಓಕೆನಾ? ಪರವಾಗಿಲ್ಲ, ಹೇಳಿ. ರಾಷ್ಟ್ರ ಭಾಷೆ ಹಿಂದಿ. ಜೈ ಹೇಳಿ. ಇಷ್ಕ್ ಬಿನಾ ಕ್ಯಾ ಜೀನಾ ಯಾರ, ಇಷ್ಕ್ ಬಿನಾ ಕ್ಯಾ ಜೀನಾ. ಯಾವ ಭಜನೆ ಮೇಡಮ್ ಇದು? ಭಜನೆ ಅಲ್ಲ ಸರ್, ಹಾಡು. ಓ, ಶಾರುಖ್ ಖಾನ್ ಹಾಡ ಇದು? ಇಲ್ಲ, ಮತ್ತೆ ಐಶ್ವರ್ಯ ರಾಯ್. ಐಶ್ವರ್ಯ ರಾಯ್. ಹಳೇದು ಕತೆ. ತಾಲ್ ಹಾಡಿದ ಇದು. ಹಳೇದೆಲ್ಲ ಜ್ಞಾಪಿಸ್ಕೊಂಡ್ಬಿಡ್ತಾರೆ ಕೆಲವರು, ಏನ್ ಮಾಡಕ್ಕಾಗುತ್ತೆ. ಹೋಗ್ಲಿ ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಜಿ ಕನ್ನಡದವರಿಗೆ ನನ್ನ ತುಂಬಾ ಹೃದಯದ ಧನ್ಯವಾದಗಳು ಮತ್ತು ಶುಭಾಶಯಗಳು. ಥ್ಯಾಂಕ್ ಯು ಮಾ. ಖ್ಯಾತ ಸಂವಹನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ.
ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ, ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಗುರುಜಿ ಬನ್ನಿ ಗುರುಜಿ. ಗುರುಜಿ ಏನೋ ಒಳ್ಳೆ ಕಾಂಬಿನೇಷನ್ ಗುರುಜಿ ಇವತ್ತು. ನಮಸ್ಕಾರ ಗುರುಜಿ. ಗುರುಜಿ ಏನ್ ಮಾಡ್ತಾ ಇದ್ದೀವಿ ಗುರುಜಿ ನಾವು? ಸೊ ಪೈನಾಪಲ್ ಸಲಾಡ್. ಪೈನಾಪಲ್ ಸಲಾಡ್ ಮಾಡಕ್ಕೆ ಏನೇನು ತಂದಿದ್ದೀರಾ ಗುರುಜಿ? ಪೈನಾಪಲ್ ಸಲಾಡ್ ಬೇಕಾಗುವ ಸಾಮಗ್ರಿಗಳು: ಪೈನಾಪಲ್, ಮಾವಿನಕಾಯಿ, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು. ಇಷ್ಟೇ ಸಾಕ ಗುರುಜಿ? ಓ ಎಸ್. ಸರಿ ಗುರುಜಿ. ಪೈನಾಪಲ್ ಸಿಹಿಯಾದಂತ ಪೈನಾಪಲ್ ಬಂದಿರ್ಬೋದು. ಎಲ್ಲಿ ಗುರುಜಿ ಸ್ವಲ್ಪ ತೋರಿಸಿ. ಪರವಾಗಿಲ್ಲ, ಕೆಟ್ಟುಳಿ ಇಲ್ಲಪ್ಪ. ಹಾಕಿ ಗುರುಜಿ, ಸಿಗಿದೆ. ಆರೋಗ್ಯಕ್ಕೆ ಒಳ್ಳೆಯದು ಪೈನಾಪಲ್ಲು. ಇದ್ರ ಬಗ್ಗೆ ಗುರುಜಿ ಹೇಳ್ತಾರೆ. ವಾರದಲ್ಲಿ ಅಟ್ಲೀಸ್ಟ್ ಒಂದು 4-5 ದಿನ ಪೈನಾಪಲ್ ತಿನ್ನಬೇಕು. ಮಿನಿಮಮ್ 4 to 5 days ಎವ್ರಿ ಡೇ ಪೈನಾಪಲ್ ತಿನ್ನಬೇಕು. ವೆರಿ ಯೂಸ್ಫುಲ್. ಹೆಚ್ಚಿನ ನಾರಿನಂಶ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಹಣ್ಣು. ಕ್ಯಾಪ್ಸಿಕಮ್, ಓಹೋ, ದೊಣ್ಣೆ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ಎಸ್, ಟೊಮೆಟೊ, ಮಾವಿನಕಾಯಿ, ಗಿಣಿಮುತಿ. ಮಾವಿನಕಾಯಿ ಬೀಳ್ಬೇಕು ಸರ್. ಯಾಕೋ ಸೌತೆಕಾಯಿ ಹಾಕಿಲ್ಲ ಗುರುಜಿ ನೀವು? ಓಕೆ, ಈರುಳ್ಳಿ, ಹಸಿ ಈರುಳ್ಳಿ. ನೋಡಿ ಇಷ್ಟು ಒಂದು ಮನೆಯಲ್ಲಿ ಮಾಡಿಟ್ರೆ ಒಂದು 4 ಜನ ಆರಾಮಾಗಿ ತಿನ್ಕೋಬಹುದು. ಒಬ್ರು ಆಗಿ ಒಂದಿಷ್ಟು ಮಿಕ್ಲಿ ಅಷ್ಟೇ. ಹಂಗಂತಿದೆ ಗುರುಜಿ? ಒಬ್ಬರು ತಿಂದ್ಮೇಲೆ ಒಂದಿಷ್ಟು ಮಿಕ್ಲಿ ಬೇಕಾಗುತ್ತೆ. ಅಲ್ಲ, ಫಸ್ಟ್ ಸ್ಟಾರ್ಟಿಂಗ್ ರುಚಿ ತೋರಿಸ್ಬೇಕು ಅಂದಾಗ ಮನೆಗೆ ಬೇಡ, ಇವಾಗ ಒಂದಿಬ್ರು ಒಂದಿಷ್ಟು ತಿನ್ನಕ್ ಶುರು ಮಾಡ್ಬೇಕಲ್ಲ. ಶುರು ಮಾಡ್ಸೋದು ಹೆಂಗೆ? ಸಮಸ್ಯೆ ಎಲ್ಲಿಂದ ಶುರು ಆಗ್ತಿದ್ರೆ ಫಸ್ಟ್ ಮಾಡ್ಕೊಡೋರು ಯಾರು? ಮಾಡಿಟ್ರೆ ತಿನ್ನೋರು ಯಾರು? ಅದೇನೋ ಮಾಡಿಟ್ಬಿಟ್ಟು ತಿಂದಿಲ್ಲ ಅಂತ ನೀವು ಟೇಬಲ್ ಮೇಲೆ 2 ದಿನ ಅಲ್ಲೇ ಬಿಟ್ರೆ 3ನೇ ದಿವಸ ಮಾಡ್ಕೊಡಕ್ಕೆ ಯಾರು ಇರಲ್ಲ. ಸೊ ಕೊತ್ತಂಬರಿ ಸೊಪ್ಪು, ಎಸ್ ಗುರುಜಿ, ಮೆಣಸಿನಕಾಯಿ, ಓಕೆ, ಮೆಣಸಿನ ಪೇಸ್ಟ್, ಮೆಣಸಿನಕಾಯಿನ ರುಬ್ಬಿ ತಂದಿರ್ತಕ್ಕಂಥ ಪೇಸ್ಟ್ ಅದು. ಉಪ್ಪು ಬೇಕು. ಓಕೆ, ಊಟ ಕಡಿಮೆ ಮಾಡಿ, ಅನ್ನವನ್ನು ಕಡಿಮೆ ತಿನ್ನಿ. ಅದರಷ್ಟೇ ಪ್ರಮಾಣದಲ್ಲಿ ಏನು ಇಷ್ಟು ಊಟ ಮಾಡ್ತೀವಿ ಅನ್ಕೊಂಡಿದ್ರು ಅಷ್ಟು ಸಲಾಡನ್ನು ತಿನ್ನಿ. ಇಷ್ಟೇ ಇಷ್ಟು ಬೇಕು ಅಂದರೆ ಅನ್ನ ತಿನ್ನಿ, ಇಲ್ಲ ಬಿಟ್ಟಾಕಿ. ಒಳ್ಳೆಯ ಒಂದು ಸಲಾಡ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕಷ್ಟು ಸಲಾಡ್ಗಳನ್ನ ತೋರಿಸಿದೀವಿ, ಸಾಕಷ್ಟು ಆರೋಗ್ಯದ ಅಡುಗೆಯನ್ನು ತೋರಿಸಿದೀವಿ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ನಮ್ಮ ನಿತ್ಯ ಆಹಾರ ಕ್ರಮಗಳನ್ನ ಅಳವಡಿಸ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದೀವಿ. ಸಕ್ಕರೆ ಬದಲು ಏನು ತಿನ್ನಬೇಕು, ಬೆಲ್ಲದ ಬದಲು ಏನು ತಿನ್ನಬೇಕು ಇದನ್ನೂ ತೋರಿಸ್ಕೊಟ್ಟಿದ್ದೀವಿ. ಸಿರಿಧಾನ್ಯಗಳಲ್ಲಿ ಸಾಕಷ್ಟು ಆಹಾರ ಕ್ರಮಗಳನ್ನ ತೋರಿಸ್ಕೊಟ್ಟಿದ್ದೀವಿ. ಇವತ್ತು ಒಳ್ಳೆ ಸಲಾಡನ್ನು ತೋರಿಸ್ಕೊಡ್ತಾ ಇದೀವಿ. ಯಾಕಂದ್ರೆ ಇನ್ನ ಬೇಸಿಗೆಗಾಲ, ಸ್ವಲ್ಪ ಘನ ಪದಾರ್ಥಗಳನ್ನ ಬಿಡ್ರಿ ಸರ, ದ್ರವ ತಿನ್ನಕ್ಕೆ ಶುರು ಮಾಡ್ರಿ. ದ್ರವ ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಆಕ್ಟಿವ್ ಆಗಿರ್ತೀರಿ ನೀವು. ಹಸಿ ತರಕಾರಿ ಹಸಿಯಾಗಿರೋದು ಜಾಸ್ತಿ. ಎಸ್ ಎಸ್ ಗುರು. ಇದಾದಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ದಂಗೆ ಹೌದು ಗುರು. ಸ್ಕ್ವೀಸ್ ಮಾಡಬೇಕು. ಒಂಥರ ಭಾಳ ಒಳ್ಳೆ ರುಚಿ ಬರುತ್ತೆ. Okay. ಸುಮ್ಮನೆ ಹಂಗೆ ಕಟ್ ಮಾಡಿ ಹಿಂಗೆ ಅಂದ್ಬಿಟ್ಟು ಕೊಟ್ಬಿಟ್ರೆ ಅದು ಚೆನ್ನಾಗಲ್ಲ. ಒಂಥರ ಅದು ಒಂದರಲ್ಲೊಂದು ನೆನಿಬೇಕು ಸ್ವಲ್ಪ ಬಿಟ್ರೆ ಹೌದು. ಆ ಹುಳಿ ಎಲ್ಲ ಬಿದ್ದಿರೋದ್ರಿಂದ ಆಟೋಮೆಟಿಕ್ ಆಗಿ ನೀರೆಲ್ಲ ಬಿಡುತ್ತೆ, ಸ್ವಲ್ಪ ಚೆನ್ನಾಗಿ ಆಗುತ್ತೆ. ಅದು ಉಪ್ಪು ಹಾಕಿದೀವಲ್ಲ ಸ್ವಲ್ಪ, ಸಮಸ್ಯೆ ಅಲ್ಲಿ ಶುರು ಆಗುತ್ತೆ. ಬೆಳಗ್ಗೆ ತಿನ್ನೋದ, ಮಧ್ಯಾಹ್ನ ತಿನ್ನೋದ, ರಾತ್ರಿ ತಿನ್ನೋದ ಸರ್? ಊಟದ ಮೊದಲು ತಿನ್ನೋದ, ಊಟ ಆದ್ಮೇಲೆ ಇದನ್ನ ತಿನ್ನೋದ ಸರ್? ಇವೆಲ್ಲ ಸಮಸ್ಯೆಗಳು ಶುರು ಆಗುತ್ತೆ. 3 ಹೊತ್ತು ತಿನ್ನಿ. ಎಷ್ಟು ಇದಕ್ಕೆ ಲಿಮಿಟೇಷನ್ ಇಲ್ಲ. ತರಕಾರಿ ಹಣ್ಣುಗಳನ್ನ ಯಾವತ್ತಲ್ಲಿ ಯಾವಾಗ ಬೇಕಾದ್ರೂ ತಿನ್ಕೋಬಹುದು, ಪ್ರಾಬ್ಲಮ್ ಏನಾಗಲ್ಲ. ಯಾಕಂದ್ರೆ ಪ್ರಾಬ್ಲಮ್ ಆಗಿರೋದೇ ಅಷ್ಟೊಂದು ತಿಂತಾ ಇದೀವಿ. ಪ್ರಾಬ್ಲಮ್ ಆಗದೆ ಇರೋದನ್ನ ಯಾವ ಹೊತ್ತಲ್ಲಿ ತಿಂದ್ರೆ ಏನ್ರಿ ಆಗುತ್ತೆ, ತಿನ್ರಿ. ಪೈನಾಪಲ್ ಸಲಾಡ್. ಪೈನಾಪಲ್ ಸಲಾಡ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪೈನಾಪಲ್ ಹಾಕಿದ್ದಾರೆ, ಮಾವಿನಕಾಯಿ ಹಾಕಿದ್ದಾರೆ, ಜೊತೆಗೆ ಟೊಮೆಟೊ ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ. ಇವನ್ನೆಲ್ಲ ಹಾಕಿ ಒಂದೊಳ್ಳೆ ಸಲಾಡನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ ಗುರುಜಿ ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಸಲಾಡ್ ಮಾಡ್ಕೊಳ್ಳಿ. ಪೈನಾಪಲ್ ಸಲಾಡ್ ಮಾಡುವ ವಿಧಾನ: ಒಂದು ಬೌಲ್ಗೆ ಪೈನಾಪಲ್, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ಮಾವಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿದರೆ ಆರೋಗ್ಯಕರವಾದ ಪೈನಾಪಲ್ ಸಲಾಡ್ ರೆಡಿ ಟು ಟೇಸ್ಟ್. ಓಕೆ, ಸಾಕಷ್ಟು ಜನ ಸಾಕಷ್ಟು ಥರ ಪ್ರಶ್ನೆಗಳನ್ನ ಗುರುಜಿಯವ್ರಿಗೆ ಕೇಳಿ ಅಂತಾರೆ. ಸರ್ ನಮಗೆ ಡೌಟ್ ಹಿಂಗೆಲ್ಲ ಇರುತ್ತಾ ಅಂತ. ಎಷ್ಟು ವಿಚಿತ್ರ ಅಂದರೆ ಒಂದು 100 ಸಿನಿಮಾ ಮಾಡ್ಬೋದು ನನ್ನ ಹತ್ರ ಇರೋ ಕಥೆಗಳಲ್ಲಿ. ಲೈವ್ ಕಥೆಗಳು ನೋಡಕ್ ಬೇಕಲ್ಲ ಜನಗಳು ಗುರುಜಿ. ಖಂಡಿತ ನೋಡ್ತಾರೆ. ಯಾಕೆಂದರೆ ದೀಸ್ ಆರ್ ಆಲ್ ರಿಯಲ್ ಸ್ಟೋರೀಸ್. ಅದು ಒಳ್ಳೆ ಡೈರೆಕ್ಟರ್ ಕೈಯಲ್ಲಿ ಸಿಕ್ತಾ ಅಂದರೆ
ಫಸ್ಟ್ ಕ್ಲಾಸ್ ಕತೆ ಥರ ಆಗುತ್ತೆ. ರಿಯಲ್ ಕತೆಗಳೇ ಆಗಿರೋದ್ರಿಂದ ಇಟ್ ಕ್ಯಾರೀಸ್ ಲಾಡ್ ಆಫ್ ವೆಯ್ಟೇಜ್ ಆಲ್ಸೋ. ಖಂಡಿತ ಅಷ್ಟು ವಿಚಿತ್ರವಾದಂತಹ ನಂಬಕ್ಕೂ ಆಗದಿರೋಂತಹ ಸತ್ಯವಾದ ಕತೆಗಳು ನಮ್ಮಲ್ಲಿ ಬರ್ತಿರುತ್ತೆ. 12 ವರ್ಷದ ಹುಡುಗಿ, ಮೈಸೂರು ಹತ್ರ ಒಂದು ಜಿಲ್ಲೆಯ ಹುಡುಗಿ, ಒಂದು 2-3 ದಿನಕ್ಕೆ ಒಂದೊಂದ್ಸರಿ ಏನಾಗುತ್ತೆ, ಪ್ರಜ್ಞೆ ತಪ್ಪಂಗಾಗುತ್ತಂತೆ. 4 ಅವರ್ 5 ಅವರ್ ನಿದ್ದೆ ಮಾಡಕ್ಕೆ ಹೊಟ್ಟೋಗ್ತಾಳಂತೆ. ಆಮೇಲೆ 5 ಅವರ್ 6 ಅವರ್ 8 ಅವರ್ ಆದರೂ ಎದ್ದೋಳಲ್ಲ. ಬೆಳಗ್ಗೆನೇ ಸ್ಕೂಲ್ ಗೀಲ್ಗೆ ಎಲ್ಲೂ ಹೋಗಲ್ಲ. ರೋಬೋಟ್ ಥರ ಆಗ್ಬಿಟ್ಟಿದ್ದಾಳಂತೆ. ಎತ್ತ ಮೇಲೆ 2-3 ದಿನ ಬೆಂಕಿ ಹಚ್ಬಿಟ್ಟಿದ್ದಾರೆ. 2-3 ದಿನ ಹಾಗೇ ನಿಂತ್ಕೊಂಡೇ ಇರೋದು, ಕೂತೇ ಇರೋದು, ಹಾಗೆ ಬೊಂಬೆ ಥರ ನಡೆಯೋದು. 12 ವರ್ಷ ಹುಡುಗಿ, ನಾಟಕದ ಅವಶ್ಯಕತೆ ಇಲ್ಲ ಅಥವಾ ಹುಡುಗಿ ಏನಂತಂದು ಗೊತ್ತಿರಲ್ಲ. ಕರೆಕ್ಟ್. ಸ್ಪೆಷಲ್ ಅಟೆನ್ಷನ್ಗೂ ಏನು ಮಾಡಲ್ಲ ಅವೆಲ್ಲ. ಆ ಥರ ಮಾಡೋ ಹಂಗಿದ್ದಿದ್ರೆ ಮಿಕ್ಕಿದ ದಿನ ಯಾಕೆ ಮಾಡ್ಕೊಡ್ದಾಕೆ ಹಾಂ ಅಲ್ವೇ? ಹಿಂಗೆಲ್ಲ ಆಗಿದೆ, ಗುರುಜಿಯವ್ರನ್ನ ಕೇಳಿ. ಇದು ಏನಂತ ನಾವು ಕೇಳೋದು? ಎಲ್ಲೋ ಒಂದ್ ಕಡೆ ನೀವು ಎಲ್ಲ ಈ ಥರದ್ದೆಲ್ಲ ಕೇಳ್ತಾರೆ, ನಿಮ್ಗೆ ಅನ್ಸುತ್ತೆ ಇದೇನಪ್ಪ ನಾವು ಕೇಳೋದು ಅನ್ಸುತ್ತೆ. ಇದು ಸತ್ಯ. ಇದು ಇಂಥ ಬೇಕಾದಷ್ಟು ಕೇಸಸ್ ನಮ್ಮ ಹತ್ರ ಸಾಲ್ವ್ ಆಗಿದೆ. ಬೇರೆ ಬೇರೆ ವಯಸ್ಸಿನ ಮಕ್ಕಳು ಬೇಕಾದಷ್ಟು ಕಾಮನ್ ಪ್ರಾಬ್ಲಮ್ ಇದು ಸರಿ ಕೂಡ ಹೋಗುತ್ತೆ. ಇದು ಮೆಡಿಕಲಲ್ಲಿ ಹೇಳ್ತಾರೆ ಅಟೆನ್ಷನ್ ಡಿಫಿಸಿಟ್ ಸಿಂಡ್ರೋಮ್ ಅಂತ ಕರೆದು ಬಿಡ್ತಾರೆ. ಖಂಡಿತ ಅಲ್ಲ. ಇದು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆದಾಗಲೂ ಇದೇ ಸಿಂಪ್ಟಮ್ ಇರುತ್ತೆ. ಒಂದು ಚಾಮರಾಜಪೇಟೆಯಲ್ಲಿ ಒಂದು ಹುಡುಗಿ ಇದ್ಲು. ಅವಳಿಗೆ ಅಮಾವಾಸ್ಯೆ ಹತ್ತತ್ರ ಬಂದಾಗ ಅವಳು ತೆವಳ್ತಾ ಇದ್ಲು. ಕೈ ಕಾಲು ಸ್ವಾಧೀನ ಇಲ್ದಿದೆ, ದೇಹದ ಸ್ಪೈನಲ್ ಕಾಲಮ್ ಸ್ವಾಧೀನ ಇಲ್ದಿದೆ, 4 ಕಾಲ ಪ್ರಾಣಿ ತೆವಳಲ್ವಾ, ಆ ಥರ ತೆವಳ್ತಾ ಇದ್ಲು ಪ್ರಾಕ್ಟಿಕಲಿ 2 ದಿನ 3 ದಿನ. ಆಮೇಲೆ ಮತ್ತೆ ಮಾಮೂಲಿ ನಡೆಯೋಳು. ಸಿಕ್ಕಾಪಟ್ಟೆ ಸುಸ್ತಿತ್ತು ದೇಹದಲ್ಲಿ. ಎಷ್ಟು ನಡೆಯೋಕ್ಕೂ ಹೋಗಲ್ಲ, ಆ ಥರ ಸುಸ್ತಿರ್ತಿತ್ತು. ಸಿವಿಯರ್ ಬ್ಲ್ಯಾಕ್ ಮ್ಯಾಜಿಕ್. ಸ್ವಂತ ತಂದೆನೇ ಮಾಡಿಸ್ತಾ ಇದ್ದ ಆಕೆಗೆ, ಸ್ವಂತ ತಂದೆನೇ ಮಾಡಿಸ್ತಾ ಇದ್ದ. ಅದನ್ನೆಲ್ಲ ನಾವು ಬಂದೋಬಸ್ತ್ ಮಾಡಿ ಆಕೆ ಆರ ಸ್ಟ್ರೆಂಥನ್ ಮಾಡಿದ್ಮೇಲೆ ಸಿ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್ ಡ್ಯಾನ್ಸ್. ಆಕೆ ಒಳ್ಳೆ ಡ್ಯಾನ್ಸರ್. ಎಷ್ಟೋ ಅವಾರ್ಡ್ಸ್ ತೊಗೊಂಡಿದ್ದಾಳೆ. ಚಾಮರಾಜಪೇಟೆಯಲ್ಲಿ ಇದ್ದಾಳೆ ಅವಳು. ಎಷ್ಟೋ ಅವಾರ್ಡ್ಸ್ ತೊಗೊಂಡಿದ್ದಾಳೆ. ಇನ್ಫ್ಯಾಕ್ಟ್ ಇದು ನನ್ನ ಸ್ಟೋರಿ ಇದು ಟಿ ವಿನಲ್ಲೂ ಬಂದಿತ್ತು, ಸರಿ ಮಾಡೋ ಸ್ಟೋರಿ. ಗುಣ ಯಾವ್ದಾದ್ರೂ ಒಂದು ಸಮಸ್ಯೆಗಳಿದ್ರೆ ನೀವು ಡಾಕ್ಟರ್ ಹತ್ರಕ್ಕೆ ಹೋಗಿರ್ತೀರಾ, ಡಾಕ್ಟರ್ಗೆ ತೋರಿಸಿರ್ತೀರಾ, ಸ್ಕ್ಯಾನಿಂಗ್ ಮಾಡಿರ್ತೀರಾ, MRI ಮಾಡಿರ್ತೀರಾ. ಇವೆಲ್ಲ ಮಾಡಿದಾಗಲೂ ಕೂಡ ನಿಮ್ಮ ಸಮಸ್ಯೆ ಸರಿ ಹೋಗಿಲ್ಲ. ಗುರುಜಿ ಹತ್ರ ಬಂದಾಗ ಸಮಸ್ಯೆ ಸರಿ ಹೋಯ್ತು ಅಂತಿರಲ್ಲ, ಅಷ್ಟೇ ನಿಮ್ಮ ಸಂಬಂಧಗಳು. ಥ್ಯಾಂಕ್ ಯು ಗುರುಜಿ. ಆಮೇಲೆ ನಿಮ್ಮ ಫೋನ್ ನಂಬರ್ ಹೇಳಿಲ್ಲ ಗುರುಜಿ. ಓಕೆ, 988 988 675 675 6292 6292 ಈ ಸಂಖ್ಯೆಗೆ ಫೋನ್ ಮಾಡಿ. ಗುರುಜಿಯವರೇ ಸಿಗ್ತಾರೆ, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಅವಾಗಲೇ ಏನೋ ಒಂದು ಉಪ್ಪಿಟ್ಟು ಕೊಟ್ಬಿಟ್ಟು ಹೋಗಿದ್ದಾರೆ. ಉಪ್ಪಿಟ್ಟು ಬಿಸಿಯಾಗಿ ತುಪ್ಪ ಹಾಕೊಂಡು ತಿಂದರೆ ಅದ್ಭುತವಾಗಿದೆ ಸರ್. ಅದ್ರ ಜೊತೆಗೆ ಇದೊಂದು ಗೊಜ್ಜು ಕೊಡ್ತೀನಿ ಸರ್. ಈ ಗೊಜ್ಜು ಯಾರು ಮಾಡಲ್ಲ, ಆ ಗೊಜ್ಜಿನ ಬಗ್ಗೆ ಹೇಳ್ತೀನಿ ನಿಮ್ಗೆ ಅಂತೇಳಿ ಏನೋ ಹೋಗಿದ್ದಾರೆ. ಹೇಗಾರೆ ಬನ್ರಿ ರೀ, ಅದೇನ್ರಿ ಪ್ರತಿ ಸರಿ ಬನ್ನಿ ಅಂತ ಕರಿಬೇಕು. ನಿಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಸರ್ ಅದು. ಏನ್ ಮಾಡ್ತಾ ಇದೀವಿ ನೀವು? ಈಗ ಕೋಕಂ ಗೊಜ್ಜು ಅಂತ. ಕೋಕಂ ಗೊಜ್ಜು ಕೆಂಪು ಕಲರ್ದು ಪುನರ್ಪುಳಿ ಅಂತ. ಪುನರ್ಪುಳಿ ಕೇರಳದಲ್ಲಿ ಏನಕ್ಕದು? ಅದು ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ಬೋದು. ರಸಂ ಮಾಡ್ತಾರೆ, ಜ್ಯೂಸ್ ಮಾಡ್ತಾರೆ. ಗೊಜ್ಜೆಲ್ಲ ಯಾವನ್ರಿ ಮಾಡ್ತಾರೆ? ನೀವು ನೋಡಿ ಸರ್, ಇವತ್ತು ಈಗ ಉಪ್ಪಿಟ್ಟು ಮಾಡಿದೀನಲ್ಲ ಸರ್. ಹೌದು, ಉಪ್ಪಿಟ್ಟು ಜೊತೆಗೆ ನೆಚ್ಕೊಂಡು ನೋಡಿ, ಜೊತೆಗೆ ಸ್ವಲ್ಪ ಅನ್ನದ ಜೊತೆ. ತಿರ್ಗಾ ಅವಲೇ ತಿಂದು ಉಪ್ಪಿಟ್ಟಲ್ಲಿ ತಿರ್ಗಾ ಉಪ್ಪಿಟ್ಟು ತಿನ್ಬೇಕಾ? ನೀವು ಒಂಚೂರು ನೋಡಿ ಸರ್. ಅಯ್ಯೋ, ಮಾಡಕ್ಕೆ ಏನೇನು ತಂದಿದ್ದೀರಾ? ಹೆಂಗಾರೆ ಪುನರ್ಪುಳಿ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಕೋಕಂ, ಹುರಿಗಡ್ಲೆ, ತೆಂಗಿನಕಾಯಿ ತುರಿ, ಸಾಸಿವೆ, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಬೆಲ್ಲ, ಇಂಗು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಎಸ್ ಸರ್, ರೆಡಿ ಸರ್. ಎಣ್ಣೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಹಾಕಿ ಸ್ವಲ್ಪ ಜೀರಿಗೆ. ಓಕೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ. ಒಂದು ಏನು ಗೊಜ್ಜಿದು? ಪುನರ್ಪುಳಿ ಗೊಜ್ಜು. ಪುನರ್ಪುಳಿ ಗೊಜ್ಜು. ಹಾಸನ ಬಿಟ್ಟು ಸಕಲೇಶ್ವರ ಘಾಟ್ ಇಳಿಬೇಕಾದ್ರೆ ಅದು ಜ್ಯೂಸ್ ಎಲ್ಲ ಶುರು ಆಗುತ್ತೆ. ಹೌದು ಸರ್. ಸರ್ ಹಾಕಿ. ಗುಂಟೂರು ಮೆಣಸಿನ್ಕಾಯಿ. ಓಕೆ, ಮೆಣಸಿನ್ಕಾಯಿ ರೇಟ್ ಸ್ವಲ್ಪ ಕಡಿಮೆ ಆಗಿದೆ. ಎಸ್. ಕರಿಬೇವು ಸಣ್ಣ ಮಾಡಿ ಸರ್. ಹಾಕಿ ಸರ್. ಓಕೆ ಸರ್, ಪುನರ್ಪುಳಿ ರಸ ಹಾಕಿ. ಪುನರ್ಪುಳಿಯ ಸಿಪ್ಪೆಗಳು ಸಿಗುತ್ತೆ. ಆಫ್ ಮಾಡಿ ಸರ್ ಒಂದು. ಪುನರ್ಪುಳಿ ಸಿಪ್ಪೆಗಳನ್ನ ತಗೊಂಡು ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ರೆ ಆ ಹುಳಿ ಎಲ್ಲ ಬಿಡುತ್ತೆ. ಸೇಮ್ ಹುಣಸೆಹಣ್ಣು ಥರನೇ ಅದು. ಅದನ್ನ ಹಾಕಿದ್ದಾರೆ ಇದಕ್ಕೆ. ಈ ಗೊಜ್ಜನ್ನು ನಾನು ತಿನ್ನಲ್ಲಪ್ಪ. ಖಂಡಿತ ಹುಳಿ ಇಲ್ಲ ಸರ್, ನೋಡಿ ಸರ್. ಕೆಟ್ಟುಳಿ ಇಲ್ಲಿಗೆ ಬರ್ತಾ ಇದೆ. ಅದು ಬರುತ್ತೆ ಸರ್. ಸರ್ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಹಾಕೊಳ್ಳಿ ಸ್ವಾಮಿ.
ರಸಮಲ ಗೊಜ್ಜಿದು. ಉಪ್ಪು, ಎಸ್ ಸರ್. ಸರ್ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕೋ ಉದ್ದೇಶ ಏನಂದ್ರೆ ಆ ಕೆಟ್ಟುಳಿ ಸ್ವಲ್ಪ ಕಡಿಮೆ ಆಗಲಿ ಅಂತ. ಹೌದು ಸರ್, ಜೊತೆಗೆ ರುಚಿನೂ ಕೊಡುತ್ತೆ ಸರ್. ಹೌದಾ? ಬ್ರಾಹ್ಮಣ ಅಡುಗೆಗೆ ರುಚಿ ಕೊಡಕ್ಕೆ ಬೆಲ್ಲ ಬೇಕೇ ಬೇಕು. ಹಾಗೇನಿಲ್ಲ, ಓಹ್. ಎಲ್ಲ ಅಡುಗೆಗೂ ಹಾಕಕ್ಕಾಗುತ್ತೆ. ಈಗ ಮಜ್ಜಿಗೆ ಒಳಗೆ ನಾವು ಮಸಾಲೆ ಹಾಕಿದ್ರೆ ಅದಕ್ಕೆ ತಲೆ ಕೆಟ್ಟ ಆ ಕಡೆ ನೋಡ್ಬಿಟ್ರೆ ಈ ಕಡೆ ಹಾಕ್ಬಿಟ್ಟಿರ್ತಾರೆ. ಈಗ ಇಲ್ಲ ಸರ್, ಈ ಕಡೆ ತಿರುಗಿರೆ ಸಾಕು, ಪುಟ್ಟಕಂತ ಕೆಲವು ಅಡುಗೆಗೆ ಹಾಕಕ್ಕೆ ಆಗಲ್ಲ, ಹಾಕಬಾರ್ದು. ಹಾಂ ಸರ್, ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಮಿಕ್ಸಿಗೆ. ಓಕೆ, ಏನೇನು ಹಾಕ್ತೀರಿ? ತೆಂಗಿನಕಾಯಿ, ಹಾ. ಹಿಂಗು, ಓಕೆ, ಆಮೇಲೆ ಹುರ್ಗಡ್ಲೆ, ಉರಿಗಡ್ಲೆ, ಓಕೆ ಹಾಕಿ. ತೆಂಗಿನಕಾಯಿ, ಉರಿಗಡ್ಲೆ, ಇಂಗು ಇದನ್ನ ರುಬ್ಬಿ ಇದಕ್ಕೆ ಹಾಕ್ತಾರೆ ಅನ್ಕೊಂಡಿದೀನಿ. ಈ ಗೊಜ್ಜನ್ನು 2-3 ದಿನ ಇಟ್ಕೊಂಡು ತಿನ್ಬೋದಾ? ಖಂಡಿತ ಇಡ್ಬೋದು ಸರ್. ಇಡ್ಬೋದಾ? ಅಂದರೆ ಇಷ್ಟ ಆಗಬೇಕಷ್ಟೇ. ಇಲ್ಲ ಸರ್, ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಾಕಿ, ನೀವು ಹಾಕಿ. ನಿಮ್ಮಗಳ ಮನೆಗಳಲ್ಲಿ ಮಾಡ್ತಾರ ಇದನ್ನ? ಕಮ್ಮಿ ಸರ್, ಕಮ್ಮಿನಾ? ಪರಿಚಯ ಮಾಡಿಸೋಣ ಅಂತ. ಕಮ್ಮಿ ಆಗಿರೋದು ಯಾಕಪ್ಪ ನಮಗೆ ಪರಿಚಯ ಮಾಡಿಸ್ತಾ ಇದ್ದೀರಾ? ಈ ಕಡೆಗಿಂತ ಈ ಪುನರ್ಪುಳಿ ಸರ್, ಈ ಮಂಗಳೂರು ಸೈಡು, ಕೇರಳ ಸೈಡಲ್ಲಿ ತುಂಬ ಇಷ್ಟಪಡ್ತಾರೆ. ಹೌದೌದು. ರುಬ್ಬಿರ್ತಕ್ಕಂಥ ಕಾಯಿ, ಗಸಗಸೆ ಮತ್ತೆ ಇಂಗನ್ ಹಾಕಿ ರುಬ್ಬಿರ್ತಕ್ಕಂಥ ಮಸಾಲ ಬೇರೆ ಇದಕ್ಕೆ ಹಾಕಿದ್ದಾರೆ. ಇದು ಗೊಜ್ಜ? ಇದು ಗೊಜ್ಜು ಸರ್. ಸರ್, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸರ್. ಹಾಕಿ. ಯಾವುದೇ ಗೊಜ್ಜು ತಯಾರಾಗಿದೆ ಅಂತ ನೋಡ್ಕೋಬೇಕಂದ್ರೆ ಸೈಡ್ನಲ್ಲಿ ಎಣ್ಣೆ ಬಿಡ್ತಾ ಬರುತ್ತೆ. ಎಣ್ಣೆ ಬಿಡ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲು ಗೊಜ್ಜು ತಯಾರಾಗಿದೆ ಅಂತ ನೋಡಿ. ಹಿಂಗೆ ಎಣ್ಣೆ ಬಿಡಬೇಕು, ಈ ಸುತ್ತ ಎಣ್ಣೆ ಬಿಡಬೇಕು, ಅವಾಗ ಗೊಜ್ಜು ಚೆನ್ನಾಗಿ ಕುಕ್ ಆಗಿದೆ ಅಂತ. ಆಗ ನೀವು ಒಂದು 3-4 ದಿನ ಇಟ್ಕೊಂಡು ತಿಂದ್ರು ಕೂಡ ಗೊಜ್ಜು ಏನು ಆಗಲ್ಲ ಅನ್ನೋ ಒಂದು ಕಲ್ಪನೆ ಅಲ್ವಾ? ಹೌದು ಸರ್, ಇವನ್ ಪುಳಿಯೋಗರೆ ಗೊಜ್ಜು ಅಷ್ಟೇನೆ. ಓಕೆ, ಎಣ್ಣೆ ಎಷ್ಟು ಸುತ್ತ ಬಿಟ್ಕೊಂಡ್ಬರುತ್ತೋ ಅಷ್ಟು ಕುದ್ದಿದೆ ಚೆನ್ನಾಗಿದೆ ಅಂತ. ಹೌದಾ? ಈಗ ಇದು ಕುದ್ದಾಗಿದೆಯಾ? ಇದು ಕುದ್ದಿದೆ ಸರ್. ಡಿಶ್ ಔಟ್ ಮಾಡೋಣ. ಡಿಶ್ ಔಟ್ ಮಾಡೋಣ. ಒಂದು ವಾರ ಇಟ್ಕೊಂಡು ತಿನ್ಬೋದು ನೋಡಿ. ಸರ್, ಪುನರ್ಪುಳಿ ಗೊಜ್ಜು, ಕೋಕಂ ಗೊಜ್ಜು ರೆಡಿ. ಒಳ್ಳೆ ಒಂದು ಪುಳಿಯೋಗರೆ ಗೊಜ್ಜು ಥರ ಕಾಣ್ತಾ ಇದೆ. ಆದರೆ ಇದು ಕೋಕಂ ಗೊಜ್ಜು. ಕೋಕಂ ಸಿಪ್ಪೆಯನ್ನು ನೆನೆಸಿ ಹುಣಸೆ ಹಣ್ಣಿನ ಬದಲು ಹಾಕಿರ್ತಕ್ಕಂಥ ಹುಳಿಯಿಂದ ಮಾಡಿರ್ತಕ್ಕಂಥ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಅನ್ನ ಕಲಿಸ್ಕೊಂಡು ತಿನ್ರೆ ಅಂತ ಅಯ್ಯಂಗಾರರು ಹೇಳಿದ್ದಾರೆ. ಓಕೆ, ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಒಳ್ಳೆ ಕುಕ್ಕುಂ ಗೊಜ್ಜು ಮಾಡ್ಕೊಳ್ಳಿ. ಪುನರ್ಪುಳಿ ಗೊಜ್ಜು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಗುಂಟೂರು ಮೆಣಸಿನಕಾಯಿ, ಕರಿಬೇವು, ಕೋಕಂ ರಸ, ನೀರು, ಉಪ್ಪು, ಬೆಲ್ಲ ಹಾಕಿ ಕುದಿಸಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಇಂಗು, ಹುರಿಗಡ್ಲೆ, ಬ್ಯಾಡಗಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಂಡು ಕೋಕಂ ಮಿಶ್ರಣಕ್ಕೆ ಹಾಕಿ ಕೊತ್ತಂಬರಿ ಸೊಪ್ಪು, ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಪುನರ್ಪುಳಿ ಗೊಜ್ಜು ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಪುನರ್ಪುಳಿ ಗೊಜ್ಜು. ಪುನರ್ಪುಳಿ ಗೊಜ್ಜು ಹೆಂಗಿರುತ್ತೋ ಗೊಜ್ಜು ಗೊತ್ತಿಲ್ಲ. ಸಾಕಲ್ಲ ಇಷ್ಟೇನೆ? ಇನ್ನೊಂಚೂರು ಹಾಕೊಳ್ಳಿ ಸರ್. ಜಾಸ್ತಿ ಆಗ್ಬಿಡ್ತದಪ್ಪ. ನಿಮ್ಗೊಂಚೂರು ಖಾರ ಬೇಕಲ್ಲ? ಖಾರ ಬೇಕು ಅಂದ್ರೆ ಗೊಜ್ಜು ಜಾಸ್ತಿ ಹಾಕೊಂಡ್ರೆ ಹೌದು ಸರ್, ಹುಳಿನೂ ಜಾಸ್ತಿ ಆಗುತ್ತೆ. ಅನ್ನದ ಜೊತೆಗೆ ಹೊಂದ್ಕೋಬೇಕಲ್ಲ. ಹಂಗಂತೀರಾ? ಇದೇನು ಪುಳಿಯೋಗರೆ ಥರ ಕಲ್ಸ್ಬಿಟ್ಟು ತಿನ್ನೋದಾ? ಕಲ್ಸ್ಕೊಂಡು ತಿನ್ನೋದು. ಓಕೆ, ಇದಕ್ಕೆ ಸೈಡ್ಸ್ ಗಿಡ್ಸ್ ಎಲ್ಲ ಏನಿಲ್ವಾ? ಏನು ಅವಶ್ಯಕತೆ ಇಲ್ಲ ಸರ್. ಈ ಊಟ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಏನು ನೆಂಚ್ಕೊಂಡು ತಿಂತೀರಿ? ಅಲ್ಲ, ನೀವು ಇದನ್ನೇ ಸೈಡ್ಸ್ ಮಾಡ್ಕೋಬೋದು. ಈಗ ಸಾರು ಅನ್ನಕ್ಕೆ ಊಟ ಮಾಡ್ತಾ ಇರ್ತೀರಾ, ಸೈಡ್ಸ್ಗೆ ಮೊಸರನ್ನ ಜೊತೆಗೆ ಓಕೆ ಅಂತ ಅನ್ಕೊಂಡಿದೀನಿ. ಈಗ ನೀವೇ ಹೇಳ್ಬೇಕು ಸರ್ ಹೆಂಗ್ ತಿನ್ನೋದು ಅಂತಾನಾ? ಆಯ್ತು. ಹೇಗಿದೆ ಸರ್? ರುಚಿಯಾಗಿದೆ. ಫೈನಲ್ ಆಗಿ ತಿನ್ಬೇಕಾದ್ರೆ ನಮ್ಮ ಬಾಯಿ ರುಚಿ ಕೊಡಬೇಕು. ಅದಕ್ಕೋಸ್ಕರ ಅಡುಗೆ ಮಾಡ್ತೀವಿ, ಅದಕ್ಕೋಸ್ಕರ ಅಷ್ಟೊಂದು ಪದಾರ್ಥಗಳಾಗ್ತೀವಿ. ಚೆನ್ನಾಗಿದೆಯಪ್ಪ ಅನಿಸ್ಕೋಬೇಕು ಅನ್ನೋಕ್ಕೋಸ್ಕರ ಕಷ್ಟಪಟ್ಟು ಅಡುಗೆ ಮಾಡ್ತೀವಿ. ಅದ್ಭುತವಾದಂಥ ಒಂದು ಗೊಜ್ಜಿದು, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಕಾಂಬಿನೇಷನ್ ನೀವು ಹೇಳಿ ಸರ್. ಇದು ಚೆನ್ನಾಗಿ ಅನ್ನಕ್ಕೆ 7 ಮಾಡಿಸಿದ್ದು
ಚೆನ್ನಾಗಿದೆ ಹೆಂಗಾರೆ. ಒಳ್ಳೆ ಹೆಂಗಾರ ಅಡುಗೆ ಬೇಕು, ರುಚಿಯಾಗಿರೋ ಬ್ರಾಹ್ಮಣರ ಅಡುಗೆ ಬೇಕು, ಹೆಂಗಾರ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಹೇಳಿ. 97 97 311 97311 66 66 307. 307 ಫೋನ್ ಮಾಡಿದ್ರೆ ಹೆಂಗಾರೆ ಫೋನ್ ತೆಗಿತಾರೆ. ಒಳ್ಳೆ ಅಡುಗೆ ನಿಮಗೆ ಮಾಡಿಕೊಡ್ತಾರೆ. ಒಳ್ಳೆ ವೆಜ್ ಕ್ಯಾಟ್ರಿಂಗು, ಅಯ್ಯಂಗಾರ ಅಡುಗೆ, ಅಯ್ಯಂಗಾರ ಉಂಡೆ ಎಲ್ಲ ಸಿಗುತ್ತೆ. ಅಯ್ಯಂಗಾರಿಗೆ ಫೋನ್ ಮಾಡಿ. ಥ್ಯಾಂಕ್ ಯು ಅಯ್ಯಂಗಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದೇವ್ರ ಒಳ್ಳೇದು ಮಾಡಿ. ಹೋಗಿ ಬನ್ನಿ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ಆಹಾ, ಬಾಯಿ ಕೆಟ್ಟೋದಾಗ ಸ್ವಲ್ಪ ಗೊಜ್ಜನ್ನ ಇಟ್ಕೊಂಡು ಬಾರಿಸ್ಕೋಬೋದು. ಒಂದು 3-4 ದಿನ ಇಟ್ಕೊಂಡ್ರು ಗೊಜ್ಜು ಏನಾಗಲ್ಲ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಮನೆಗೆ ತೊಗೊಂಡು ಹೋಗ್ತಾ ಇರೋದು, ಒಂದು ವಾರ ಇಟ್ಕೊಂಡು ತಿಂತಾ ಇರೋದು. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಒಳ್ಳೆ ಒಂದು ಗೊಜ್ಜನ್ನು ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಬಿಡಿ, ಇನ್ನೂ ಸಿಕ್ಕಾಪಟ್ಟೆ ಗೊಜ್ಜುಗಳಿದೆ ಅಯ್ಯಂಗಾರ ಹತ್ರ. ಕರೆಸಿ ಎಲ್ಲ ಬ್ರಾಹ್ಮಣರ ಅಯ್ಯಂಗಾರ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇರ್ತಾರೆ. ನೀವು ನೋಡ್ತಾರಿ, ಬರ್ಕೊಳ್ತಾರಿ, ಮನೇಲಿ ಪುರ್ಸೋತಾದಾಗ ಟ್ರೈ ಮಾಡ್ತಾರಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ತುಂಬ ಜನ ಕಾಯ್ತಿದ್ದಾರೆ. ಅವಾಗಲೇ ತುಂಬಾ ಎಪಿಸೋಡ್ ಮಾಡಿದ್ದೀವಿ, ತುಂಬ ವರ್ಷಗಳಿಂದ ಮಾಡ್ತಾಯಿದ್ದೀವಿ. ಅದ್ಭುತವಾಗಿರೋ ಅಡುಗೆಗಳನ್ನ ತೋರಿಸ್ತಾ ಇದ್ದೀವಿ. ನೀವು ಬನ್ನಿ, ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ.